వక్రతుండ మహాకాయ కోటి సూర్య సమప్రభా నిర్విఘ్నం కురు మే దేవా సర్వకార్యేషు సర్వదా.
ಗುರುಗಳಿಗೆ ನಮ್ಮ ಅಳಿವು ಸೇವೆ ಅಂತಲೇ ಹೇಳಬಹುದು. ದಯವಿಟ್ಟು ಎಲ್ಲರೂ ಬಂದು ಆಶೀರ್ವಾದ ಕೇಳ್ಕೊಳ್ತೇವೆ. ಎಲ್ಲ ಗುರುಗಳು ಆಶೀರ್ವಾದ ಅಂತ ಕೇಳ್ಕೊಳ್ತಾ ಇದ್ದೀವಿ. ದಯವಿಟ್ಟು ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ. ಎಲ್ಲ ಶಿಕ್ಷಕರು ಪಾಲ್ಗೊಳ್ಳಬೇಕು ಅಂತ ಒಂದು ಮುಂಜಾನೆ ಸುಮಧುರವಾದ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ವಿದ್ಯಾರ್ಥಿಗಳ ಹಾಗೂ ಶಿಕ್ಷಕರ ಎಲ್ಲರ ತಂದೆ ತಾಯಿಗೆ ಪಾದಗಳಿಗೆ ಅರ್ಪಣೆ ಮಾಡುತ್ತಾ ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀವಿ. ಮೊದಲಿಗೆ ಅವರಿಗೆ ನಾವೆಲ್ಲ ವಿದ್ಯಾರ್ಥಿಗಳು ಆಹ್ವಾನ
ಮುಂದಿನ ಕಾರ್ಯಕ್ರಮವನ್ನು ನಡೆಸ್ಕೊಡ್ತೀವಿ. ಅವರಿಗೆ ಸ್ವಾಗತ ಪ್ರಸಾದ. ಇದು ನಿಮ್ಮ ಪ್ರೀತಿಯ ವಿದ್ಯಾರ್ಥಿ ಗುರು. ಥ್ಯಾಂಕ್ ಯು, ಧನ್ಯವಾದಗಳು. ಪ್ರೇಮ ಗಜವದನ ಬೇಡ
ವೇದಿಕೆ ಮೇಲೆ ಆಶೀರ್ವದಿಸಿದಂತಹ ಟಿವಿ ಮತ್ತಿಕೆರೆ ಬ್ರಾಂಚ್ನ ಮುಖ್ಯೋಪಾಧ್ಯಾಯರಾದ ಶ್ರೀ ಬಸವರಾಜ್ ಅವರೇ ಹಾಗೂ ಮೊದಲು ಮುಖ್ಯೋಪಾಧ್ಯಾಯರಾಗಿ ನಾನು ಈ ಕ್ಲಸ್ಟರ್ನ ಪ್ರಾರಂಭಿಕವಾಗಿದ್ದಂತಹ ಲೋಕೇಶ್ವರವರು ಹಾಗೂ ಹಿರಿಯ ಶಿಕ್ಷಕರಾದಂತಹ ಶ್ರೀ ಪೆದ್ದಣ್ಣವರು ಮತ್ತೆ ನಮ್ಮ ಇಂಗ್ಲಿಷ್ ಆಶೀರ್ವದಿಸಿದಂತಹ ಹಿರಿಯ ಶಿಕ್ಷಕ ವರ್ಗದವರೇ ಹಾಗೂ ಮುಂದಿನ ಮಕ್ಕಳೇ ಮತ್ತು ಈ ಕಾರ್ಯಕ್ರಮದ ರೂವಾರಿಗಳಾದಂತಹ ಹಳೆಯ ವಿದ್ಯಾರ್ಥಿಗಳು ಜೊತೆಗೆ ಈ ದಿನ ಪ್ರಕೃತಿ ಸಂಸ್ಥೆಯ ವತಿಯಿಂದ ನಡೆಸಿದಂತಹ ಮತ್ತಿಕೆರೆ ಬ್ರಾಂಚ್ನ ಪ್ರೌಢಶಾಲೆಯ ಹಿರಿಯ ವಿದ್ಯಾರ್ಥಿಗಳು 1994 ಅಂತ ಈ ಥರ ನನಗೆ ಮಾಹಿತಿಯಾಯಿತು. ಆ ಒಂದು ಬ್ಯಾಚ್ನಲ್ಲಿ ಹೋದಂತಹ ಹಿರಿಯ ವಿದ್ಯಾರ್ಥಿಗಳೇ ಎಲ್ಲರೂ ಕೂಡ ಸೇರಿ ಈ ದಿನ ಬಹಳ ವಿಜೃಂಭಣೆಯಿಂದ ಗುರುವಂದನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಗುರುವಂದನ ಕಾರ್ಯಕ್ರಮ ಮಾಡ್ತಾ ಇರುವಂಥದ್ದು ತುಂಬ ಮಹತ್ವದ್ದು ಮತ್ತು ಮುಖ್ಯವಾದ್ದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾವು ಕೂಡ ನಾನು ಓದಂಥದ್ದು BL ಶಾಲೆಯಲ್ಲಿ ನಾವು ಕೂಡ ಅಲ್ಲೇ 25 ವರ್ಷಗಳ ತುಂಬಿದ ನಂತರ 1988ನೇ ಬ್ಯಾಚ್ ನಾವು. ಆ 88ನೇ ಬ್ಯಾಚು ಅಲ್ಲಿ 25 ವರ್ಷಗಳ ಒಂದು ಸಿಲ್ವರ್ ಜೂಬ್ಲಿ ಫಂಕ್ಷನ್ಗೆ ಹೋಗಿದ್ದೆ. ಅಂದರೆ ನಮ್ಮ ಒಂದು ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿ ನಾವು ಒಂದು ಫಂಕ್ಷನ್ ಮಾಡಿ ಅಲ್ಲೂ ಕೂಡ ನಾವು ಗುರುವಂದನ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ನಡೆಸಿದ್ವಿ. ಆ ದಿನ ನಾವು ಓದಂತಹ ಶಾಲೆಗೆ ಭೇಟಿ ಕೊಟ್ಟು ನಮ್ಮ ತರಗತಿಯಲ್ಲಿ ನಾವು ಯಾವ ರೀತಿ ಕೂತ್ಕೊಳ್ತಾ ಇದ್ವಿ, ಜೊತೆಗೆ ನಮ್ಮ ಹಿರಿಯ ಶಿಕ್ಷಕರನ್ನ ನಾವು ಭೇಟಿ ಮಾಡಿ ನಾವು ಯಾವ ಒಂದು ಸ್ಥಿತಿ ಅಂದರೆ ಸಮಾಜದಲ್ಲಿ ಯಾವ ರೀತಿ ನಾವು ಬದುಕ್ತಾ ಇದ್ದೀವಿ, ಜೊತೆಗೆ ನಾವು ಯಾವ ಒಂದು ಸಾಧನೆಯನ್ನು ಮಾಡಿದ ಜೀವನದಲ್ಲಿ ಅನ್ನೋದನ್ನ ಅವ್ರ ಜೊತೆ ನಾವು ಹಂಚ್ಕೊಂಡಾಗ ಬಹಳ ಖುಷಿಪಟ್ಟು. ಯಾಕಂದರೆ ಶಿಕ್ಷಕರು ಅಪಾಯಿಂಟ್ ಆದಾಗ ಶಿಕ್ಷಕರಾಗಿರ್ತಾರೆ, ಆದರೆ ಅವರು ರಿಟೈರ್ಡ್ ಆದಾಗಲೂ ಕೂಡ ಶಿಕ್ಷಕರಾಗಿರ್ತಾರೆ. ಆದರೆ ಅವರ ಒಂದು ಶಿಷ್ಯರು ಎಲ್ಲರೂ ಹೋಗಿರ್ತಾರೆ. ಅಂದರೆ ಅವರು ಮಹಾನ್ ಸಾಧನೆಗಳನ್ನ ಮಾಡಿ ಉತ್ತಮವಾದಂತಹ ಒಂದು ಕೊಡುಗೆಗಳನ್ನ ದೇಶ ಕೊಟ್ಟಿದ್ದಾರೆ. ಜೊತೆಗೆ ಒಳ್ಳೆ ಒಳ್ಳೆಯ ರೀತಿಯ ಸಮಾಜದ ಮುಖ್ಯವಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಸೊ ಈ ಒಂದು ಸಂದರ್ಭದಲ್ಲಿ ನಾನು ನಮ್ಮ DVJ ಅವರ ಒಂದು ಪದ್ಯನ ಹೇಳಕ್ಕೆ ಇಷ್ಟಪಡ್ತೀನಿ. ಅವರ ಒಂದು ಮುಕ್ತ ಹೊಸ ಚಿಗುರು ಹಳೆದವರು ಕೂಡಿಗಳು ಮರ ಸೊಬಗು ಹೊಸ ಮುಕ್ತಿ ಹಳೆ ತತ್ವದೊಡೆ ಕೂಡೆ ಕರ್ಮ ಕೃಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳೈಸುವಿಕೆ ಜಸವು ಜನಜೀವನಕ್ಕೆ ಮಂಕುತಿಮ್ಮ ಅಂತ. ಅಂದರೆ ಏನಪ್ಪ ಅಂದರೆ ಈಗ ನಾವು ಹೊಸ ಚಿಗುರು ಹಳೆದೇರು, ಈಗ ನಾವು ಹಲವಾರು ಇಲ್ಲಿ ನೋಡ್ತಾ ಇದ್ದೀವಿ. ಅವೆಲ್ಲ ಕೂಡ ಹೊಸ ಬೇರೆ ಇರಲ್ಲ, ಆದರೆ ಹೊಸ ಚಿಗುರು ಬರುತ್ತೆ. ಅದು ಯಾವ ಸಮಯದಲ್ಲಿ ಅನ್ನೋದು ವಸಂತ ಕಾಲದಲ್ಲಿ ಬರುತ್ತೆ. ವಸಂತ ಕಾಲ ಯಾವಾಗ ನಾವೆಲ್ಲ ಉಗಾದಿ ಅಂತ ಆಚರಣೆ ಮಾಡಬೇಕಾದ್ರೆ ಬರುತ್ತೆ. ಅದರಿಂದ ಏನಪ್ಪ ಅಂದರೆ ಅದು ಪ್ರಕೃತಿಯ ಸಹಜವಾದಂತಹ ಒಂದು ಪ್ರಕೃತಿ, ಅದು ಮನೋಧರ್ಮ. ಅದು ಅಂದರೆ ಹಳೆ ಬೇರು ಅಂದರೆ ಈಗ ನಾವೆಲ್ಲ ಕೂಡ ನಮ್ಮ ಶಾಲೆಗೆ ಹೋಗಿ ನಾವೆಲ್ಲರೂ ಕೂಡ ಸಮಾಜದಲ್ಲಿ ಯಾವ ರೀತಿ ಈಗ ಮರಗಳ ದೊಡ್ಡ ಬೇರುಗಳನ್ನ ಭೂಮಿ ಒಳಗಡೆ ಆಸರೆಯಾಗಿ ಅದು ನಿಂತಿರುತ್ತೆ. ಆ ರೀತಿ ನಾವೆಲ್ಲರೂ ಕೂಡ ಹೊಸ ಬೇರುಗಳಾಗಿ ನಾವು ಮಾರ್ಪಾಡಾಗಿದ್ದೀವಿ. ಈಗ ಹೊಸ ಚಿಗುರು ಅಂತಂದ್ರೆ ವರ್ಷಕ್ಕೊಂದ್ಸರಿ ಚಿಗುರುತ್ತಲ್ಲ, ಆ ಒಂದು ಚಿಗುರಿಗೆ ನಮ್ಮ ಈ ಮಕ್ಕಳನ್ನ ಹೋಲಿಸಬಹುದು ಅಂತ ನಾವು ಈ ಸಂದರ್ಭದಲ್ಲಿ ಅಭಿಪ್ರಾಯ ಪಡಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಈ ಮಕ್ಕಳಿಗೆ ನಮ್ಮ ಒಂದು ಜ್ಞಾನ ಅಂದರೆ ನಮ್ಮ ಒಂದು ಅನುಭವ, ನಮ್ಮ ಜ್ಞಾನ, ನಮ್ಮ ಒಂದು ಬುದ್ಧಿ ಅಂದರೆ ನಾವು ಏನು ಒಂದು ಅನುಭವ ಪಡ್ಕೊಂಡಿದ್ದೀವಿ ಅದನ್ನು ನಾವು ಜೊತೆ ಹಂಚಿಕೊಂಡ್ರೆ ಅವರ ಮುಂದೆ ಅದು ಕಾರ್ಯರೂಪ ಆಗುತ್ತೆ. ಅನ್ವಯ ಶಿಕ್ಷಣ ಅಂತ ಶ್ರೀ ಅರಿಸ್ಟಾಟಲ್ ಅವರು ಶಿಕ್ಷಣ ತಜ್ಞ ಹೇಳಿದ್ದಾರೆ. ಮನುಷ್ಯನಿಗೆ ನಾವು ಯಾವ ಒಂದು ಅನುಭವನ ನಮ್ಮ ಮಕ್ಕಳು ಹೇಳ್ಕೊಂಡು ಬರ್ತೀವಿ ಅವರು ಉತ್ತಮವಾದಂತಹ ಪ್ರಜೆಗಳಾಗ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮುಖ್ಯವಾಗಿ ಪೇರೆಂಟ್ಸ್ ಜಾಸ್ತಿ ಇದ್ದಾರೆ, ಮಕ್ಕಳು ಜಾಸ್ತಿ ಇರಬೇಕಾಯ್ತು.
ತುಂಬ ಕಡಿಮೆ ರಿಸಲ್ಟ್ ಬರ್ತಾ ಇತ್ತು. ಅದು ನನಗೆ ಗೊತ್ತಿದೆ. ಯಾತಕ್ಕೆ ಏನನ್ನೋದನ್ನ ನನಗೆ ಹೇಳಲ್ಲ, ಅದೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಆದರೆ ಈ ಸರಿ ನಾನು 100% ಇರ್ತಕ್ಕಂಥ ಪೂರ್ತಿ ಮಕ್ಕಳು ಎಲ್ಲರೂ ಕೂಡ ಪಾಸ್ ಆಗಬೇಕು. ಪಾಸ್ ಆಗೋದು ಒಂದೇ ಡಿಸ್ಟಿಂಕ್ಷನ್ ತಗೋಬೇಕು. ಜೊತೆಗೆ DVP ಮತ್ತಿಕೆರೆ ಬ್ರಾಂಚ್ನ ನಮ್ಮ ಒಂದು ಉತ್ತರ ವಲಯ 2 ಅಂತ ಕರಿತೀವಿ. ನಮ್ಮ ಒಂದು ಮಲ್ಲೇಶ್ವರಂ ನಮ್ಮ ಒಂದು ಕಚೇರಿ, ಆ ಕಚೇರಿಗೆ PVP ಸ್ಕೂಲ್ ಮೊದಲು ಇರಬೇಕು ಅಂತ ನಾನು ಇಷ್ಟಪಡ್ತೀನಿ. ಯಾಕೆ ಅಂದರೆ ಯಾರು ಕೂಡ PVP ಸ್ಕೂಲ್ ಅಂದರೆ ಆ ಸ್ಕೂಲಲ್ಲಿ ಕಟ್ಟಿರೋ 70 ಮಕ್ಕಳು 25 ಜನ ಅದರಲ್ಲಿ ಕೇವಲ 5 ಪಾಸ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ರು. ಯಾಕಂದರೆ ಇದೆಲ್ಲ ನನ್ನ ಒಂದು ಕ್ಲಸ್ಟರ್ ನಮ್ಮದಾಗ್ತಾ ಬರ್ತಕ್ಕಂಥದ್ದು. ಎಲ್ಲ ಒಂದು ಕಡೆ ನಮಗೆ ನೋವಾಗ್ತಾ ಇತ್ತು. ಏನಪ್ಪ ಇದು ಮಕ್ಕಳು ಏನು ಸಮಸ್ಯೆ ಇದೆ ಅಂತ ನಾನು ಪ್ರತಿ ವರ್ಷ ಹೋಗ್ತಾ ಇದೆ. ಅಂದರೆ ನಾನು ಮೊದಲು CRP ಆಗಿ ಬಂದಾಗ ಹೋದಾಗ ಭೇಟಿ ಕೊಟ್ಟಾಗಿದ್ದಂತಹ ಪರಿಸ್ಥಿತಿಗಳು ಈಗಲೂ ಬಹಳಷ್ಟು ಅಜಗಜಾಂತರ ಆಗಿದೆ. ಇನ್ನೂ ಸಾಕಷ್ಟು ಬದಲಾವಣೆ ಆಗಿದೆ, ಇನ್ನೂ ಆಗಬೇಕಂತ ಬಯಸ್ತೀನಿ. ಇದಕ್ಕೆಲ್ಲ ಕೂಡ ನಮ್ಮ ಈ ಒಂದು ಹಳೆ ವಿದ್ಯಾರ್ಥಿಗಳು ಎಲ್ಲ ಒಂದು ಸಂಘ ಮಾಡಿಕೊಂಡು ಮುಂದೆ ಇದು ನಮ್ಮ ಒಂದು ಶಾಲೆ ಜೊತೆ ಕೈ ಜೋಡಿಸ್ಬೇಕು. ಈಗಾಗಲೇ ತೋರಿಸಿದರೆ ಬಹಳ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ ನಾನು ಅವ್ರಿಗೆ. ಮುಂದೆ ಕೂಡ ಈ ಒಂದು ಇದು ಹೀಗೆ ಕಂಟಿನ್ಯೂ ಆಗಬೇಕು. ಜೊತೆಗೆ ಇರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿವರೆಗೂ ಆ ಶಾಲೆಯಲ್ಲಿರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳು ಕೂಡ ಮುಂದೆ ಬಂದು ಎಲ್ಲ ಒಂದು ಅಸೋಸಿಯೇಷನ್ ಮಾಡಿಕೊಂಡು ಎಲ್ಲ ರೀತಿಯ ಒಂದು ಸಹಕಾರ ಕೊಟ್ಟು, ಯಾಕಂದರೆ ಮುಂದೆ ನಮ್ಮ ಶಿಕ್ಷಕ ಹೇಳ್ತಾರೆ ಆ ಒಂದು ಜಾಗವನ್ನು ವಿವಾದದಲ್ಲಿದೆ ಅಂತ, ಆ ವಿವಾದನ ಕೂಡ ಪರಿಹಾರ ಮಾಡಿಕೊಂಡು ಅಲ್ಲಿ ಒಂದು ಉತ್ತಮವಾದಂತಹ ಕಟ್ಟಡನ ಕಟ್ಟಿ ಅಲ್ಲೇ ಈ ರೀತಿ ಫಂಕ್ಷನ್ಸ್ನ ಮಾಡಿ ಇನ್ನು ಹೆಚ್ಚಿನ ಒಂದು ಅಭಿವೃದ್ಧಿ ಕಾಣಬೇಕು ಅಂತ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಕೂಡ ಕೈ ಜೋಡಿಸಿ ಅಂತ ಇನ್ನೊಂದು ಸಾರಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಒಂದು ಶಾಲೆ, ಒಂದು ದೇವಸ್ಥಾನ, ಒಂದು ಮನೆ, ಊರು ಕೂಡ ನಮ್ದು ಒಂದೇ. ಯಾಕಂದರೆ ಒಂದು ಊರಿಗೆ ಬಂದಾಗ ಒಂದು ಸ್ಕೂಲ್ ಹೇಗಿದೆಯಪ್ಪ ಅಂತ ನೋಡ್ತೀವಿ, ಅದೇ ಥರ ಒಂದು ದೇವಸ್ಥಾನ ಹೇಗಿದೆ ಅಂತ ನೋಡ್ತೀವಿ, ಮತ್ತು ಮನೆಗಳು ಯಾವ ರೀತಿ ಕಟ್ಕೊಂಡು ನಾವು ವಾಸ ಮಾಡ್ತಾರೆ ಅಂತ ನೋಡ್ತೀವಿ. ಅದೆಲ್ಲ ಕೂಡ ಚೆನ್ನಾಗಿ ನಾವು ಈ ಊರು ತುಂಬ ಮುಂದುವರೆದಿದೆ. ಈ ಊರಲ್ಲಿ ಇರ್ತಕ್ಕಂಥ ಜನಗಳು ಅತಿ ಮುಂದುವರೆದಿದ್ದಾರೆ, ಬುದ್ಧಿವಂತರು, ಜೊತೆಗೆ ಹೆಚ್ಚಿನ ಒಂದು ಜ್ಞಾನ ಹೊಂದಿದ್ದಾರೆ, ಎಜುಕೇಶನ್ ಚೆನ್ನಾಗಿದೆ ಅಂತ ನಾವು ಹೆಚ್ಚಿಗೆ ಒಂದು ತುಲನೆ ಮಾಡ್ತೀವಿ. ಅಂದರೆ ಯಾಕಂದರೆ ಅದೊಂದು ಕಾಮನ್, ಎಲ್ಲರಿಗೂ ಕೂಡ ಆ ರೀತಿ ಬೆಳೆಯಬೇಕಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಇದಾದ ನಂತರ ನಮ್ಮ ಮಕ್ಕಳಿಗೆ ಮುಖ್ಯವಾಗಿ ಮೊಬೈಲ್ನ ಕೊಡ್ತಿರೋ ಪೇರೆಂಟ್ಸು ಮಕ್ಕಳು ಕೂಡ ಬಳಸ್ತಾ ಇದ್ದಾರೆ. ಆದರೆ ಆ ಬಳಕೆ ಮತ್ತು ಮೊಬೈಲಿಂದ ಸಾಕಷ್ಟು ದುಷ್ಪರಿಣಾಮಗಳು ಉಂಟಾಗ್ತಾ ಇದೆ. ಅಲ್ಲಿ ನಾವು ಮೊನ್ನೆ ತಾನೇ ನಾನು ಆರ್ಟಿಕಲ್ ಒಂದು ಓದಿದ್ದೆ. ಅದೇನಪ್ಪ ಅಂದರೆ ಈ ಮೊಬೈಲ್ ಮೇನಿಯಾ ಅಂತ ಕರೀತಾರೆ. ಮೊಬೈಲ್ ಯುಮೇನಿಯಾ ಅಂತ ಅಂದರೆ ಮೊಬೈಲಿಂದ, ಅಂದರೆ ಮೊಬೈಲ್ನ ಮೊನ್ನೆ ಒಂದು ಇನ್ಸಿಡೆಂಟ್ ನಡೆಸಿದ್ದು, ಮೊನ್ನೆ ಎಲ್ಲ ಪ್ರತಿದಿನ ನಡೀತಾ ಇರ್ತದೆ. ಬಂದಿತ್ತು ಒಬ್ಬ PUC ಓದ್ತಕ್ಕಂಥ ಹುಡುಗ ಆ ಮೊಬೈಲ್ನ ಬಳಸ್ತಾರಪ್ಪ, ನೀನು ಮೊಬೈಲ್ ಹೆಚ್ಚಿಗೆ ನೀನು ಮೊಬೈಲಿಂದ ನಿನ್ನ ಒಂದು ಎಜುಕೇಶನ್ ಹಾಳಾಗೋಗ್ತಾ ಇದೆ ಅಂತ ಇಬ್ಬರು ಕೆಲಸ ಏನಾಗಿದ್ದ. ಅದಕ್ಕೆ ಕಾರಣ ಏನಪ್ಪ ಅಂದರೆ ಎಲ್ಲ ಒಂದು ಕಡೆ ನಾನು ಪೇರೆಂಟ್ಸ್ ಕಾರಣ ಮಾಡ್ತಾರೆ. ಯಾಕೆಂದರೆ ಆ ಮೊಬೈಲಿಂದ ಸಾಕು ಏನೋ ಪ್ರಾಬ್ಲಮ್ ಸರಿನಾ. ಆಸ್ಟ್ರೇಲಿಯಾ ನಮಗೆಲ್ಲ ಆಸ್ಟ್ರೇಲಿಯಾ ದೇಶ, ಆಸ್ಟ್ರೇಲಿಯಾ ಇತ್ತೀಚೆಗೆ ಮೊಬೈಲ್ ಬಳಸ್ತಕ್ಕಂಥ ತರಗತಿ ಓದ್ತಕ್ಕಂಥ ಮಕ್ಕಳಿಗೆ ನಿಷೇಧ ಮಾಡಿದೆ. ಜೊತೆಗೆ ಯಾವುದೇ ಕಾರಣಕ್ಕೂ ಇಂಟರ್ನೆಟ್ನ ಬಳಸಬಾರ್ದು ಅಂತ ಬ್ಯಾನ್ ಮಾಡಿದೆ. ಕಾರಣ ಏನಪ್ಪ ಅಂದ್ರೆ ಆ ಇಂಟರ್ನೆಟ್ ಬಳಸುವಾಗ ಅದರಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಮಕ್ಕಳು ಗೊತ್ತಾಗಲ್ಲ, ಕುತೂಹಲ ಜಾಸ್ತಿ. ಅದನ್ನ ದುರುಪಯೋಗ ಪಡಿಸ್ಕೊಂಡು ಅವರು ಹಲವಾರು ರೀತಿಯ ಒಂದು ಕುತೂಹಲಕ್ಕೆ ಒಳಗಾಗಿ ಅಚಾತುರ್ಯಗಳು ಉಂಟಾಗ್ತಾ ಇದೆ. ಜೊತೆಗೆ ಒತ್ತಿತನ ಕಾಡುತ್ತೆ. ಏನಪ್ಪ ಅಂದರೆ ಮೊಬೈಲ್ ಇಟ್ಬಿಟ್ರೆ ಸಾಕು, ನಮಗೆ ಊಟ ಬೇಡ, ತಿಂಡಿ ಬೇಡ, ಅಪ್ಪ ಬೇಡ, ಅಮ್ಮ ಬೇಡ, ಸ್ಕೂಲ್ ಬೇಡ, ಟೀಚರ್ಸು ಬೇಡ, ಯಾರೇನೇನು ಕೇಳಲ್ಲ. ಮೊಬೈಲ್ ಕೊಟ್ಬಿಟ್ರೆ ಸಾಕು, ಅದೇ ಪ್ರಪಂಚ. ಆ ಒಂದು ಗ್ರಹದಲ್ಲಿದ್ದಾರೆ.
ಓದಿ, ಜೊತೆಗೆ ಪೇಪರ್ ಓದಿ, ನ್ಯೂಸ್ ಪೇಪರ್ ಡೈಲಿ ಓದಿ, ಚಂದಮಾಮ ಓದಿ, ಪ್ರಜಾಮಾತ ಓದಿ, ಈ ರೀತಿ ಕಾಮಿಕ್ಸ್ಗಳು ಓದಿ, ಈ ರೀತಿ ಎಲ್ಲ ನಮ್ಗೆ ಹೇಳ್ತಾ ಇರ್ತಾರೆ. ಮತ್ತೆ ಒಳ್ಳೆ ಒಳ್ಳೆಯ ಪುಸ್ತಕಗಳು, ಜ್ಞಾನಿಗಳು ಬರಬೇಕಂತ ಪುಸ್ತಕಗಳನ್ನ ಓದಿ. ಈಗ ನಮ್ಮ ಕವಿಗಳಿದ್ದಾರೆ, 7 ಜನ ಜ್ಞಾನಪೀಠ, 8 ಜನ ಜ್ಞಾನಪೀಠ ಪ್ರಶಸ್ತಿ ವಿಜೇತರು. ಅವರ ಒಂದು ಪುಸ್ತಕಗಳನ್ನ ಓದಿ, ಪದ್ಯಗಳನ್ನ ಓದಿ ಅಂತ ಹೇಳ್ತಾ ಇದ್ರು. ಆ ಸಂದರ್ಭದಲ್ಲಿ ನಾವು ಅದನ್ನ ಓದಿ ಬೆಳೆದಂತಹ ಹುಡುಗರು ನಾವು ಇವತ್ತು ಮುಂದೆ ನಿಂತಿದ್ದೀವಿ, ಧೈರ್ಯವಾಗಿ ಮಾತಾಡ್ತಾ ಇದ್ದೀವಿ. ಅದೇ ನಮ್ಮ ಮಕ್ಕಳು ಇಷ್ಟು ಮಾತಾಡಿ ಅಂದ್ರೆ ಅವ್ರು ಎದುರ್ತಾರೆ. ಯಾಕೆಂದ್ರೆ ಅವ್ರು ಏನು ಗೊತ್ತಿಲ್ಲ. ಅದಕ್ಕೆ ಕಾರಣ ಏನಪ್ಪ ಅಂದ್ರೆ ಅವರ ಒಂದು ಇದು ಗುರಿನ ತಪ್ಪಿಸ್ತಾ ಇರ್ತಕ್ಕಂಥದ್ದು ಮೊಬೈಲ್. ಆ ಮೊಬೈಲ್ನ ಆದಷ್ಟು ಕೂಡ ಪೇರೆಂಟ್ಸ್ನ ರಿಕ್ವೆಸ್ಟ್ ಮಾಡ್ತೀನಿ, ಆದಷ್ಟು ಅವಾಯ್ಡ್ ಮಾಡಿ ಅವ್ರು ಬೇರೆ ರೀತಿ ನೀವು ಮೋಟಿವೇಶನ್ ಮಾಡಿ ಆ ಮಕ್ಕಳನ್ನ ಓದೋ ಕಡೆ ಅವ್ರಿಗೆ ಡೈವರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಜೊತೆಗೆ ಈಗ ಎಲ್ಲರೂ ಕೂಡ ಒಂದು ಹಲವಾರು ವೆಬ್ಸೈಟ್ಗಳ ಶಿಕ್ಷಕರು ಹಂಚ್ಕೊಂಡಿದ್ದೀನಿ. ಈಗ ಮಕ್ಕಳಿಗೆ ಇನ್ನೂ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು ಕೂಡ ಬರ್ತಾರೆ ಯೂಟ್ಯೂಬ್ನಲ್ಲಿ, ಅವನ್ನ ನೋಡ್ಬೋದು ನೀವು. ಉದಾಹರಣೆಗೆ ಯಾವ್ದಪ್ಪ ಅಂದರೆ ಮಕ್ಕಳು ಬೇಕಾದಂತಹ ದೀಕ್ಷಾ ಆ್ಯಪ್ ಅಂತ ಬರುತ್ತೆ, ಅದೆಲ್ಲ ಕೂಡ ನಿಮ್ಮ ಶಿಕ್ಷಕರು ಹೇಳ್ಕೊಡ್ತಾರೆ. ಆಮೇಲೆ ನೋಡಿ ಅದರಲ್ಲಿ ನಿಮಗೆ ಎಜುಕೇಶನ್ ಸಂಬಂಧಪಟ್ಟಿದ್ದೆಲ್ಲ ಬರುತ್ತೆ. ಇದಾದ ತರುವಾಯ ನೀವು ಫ್ಲೈಯಿಂಗ್ ಪಾಸ್ಪೋರ್ಟ್, ಡಾಕ್ಟರ್ ಬ್ರೋ ಮತ್ತೆ ಕಿತ್ತಡಿ ಕಿರಣ್ ಇವರ ಒಂದು ವೆಬ್ ಸೀರೀಸ್ ನೀವು ನೋಡ್ಕೊಳ್ಳೋದು ತುಂಬಾ ಖುಷಿ ಆಗುತ್ತೆ. ಏನ್ ಮಾಡ್ತಾರೆ ಅವರು ಅಂದ್ರೆ ಅವ್ರು ಇಡೀ ಪ್ರಪಂಚದಾದ್ಯಂತ ಸುತ್ತರೋ ಕೆಲಸನೇ ಯೂಟ್ಯೂಬರ್ ಅಂತ ಕರೀತೀವಿ. ಅವ್ರಿಗೆ ಹೊಸ ಒಂದು ಉದ್ಯೋಗ. ಆ ಯೂಟ್ಯೂಬರ್ ಏನ್ ಮಾಡ್ತಾರೆ ಅಂದ್ರೆ ಪ್ರತಿ ದೇಶಕ್ಕೆ ಹೋಗಿ ಅಲ್ಲಿರ್ತಕ್ಕಂತಹ ಜನಜೀವನ ಜೊತೆಗೆ ಅಲ್ಲಿರುವಂತಹ ಇಂಪಾರ್ಟೆನ್ಸ್ನ ಅವರು ಶೂಟ್ ಮಾಡಿ ನಮಗೆ ತೋರಿಸ್ತಾರೆ. ಅದಕ್ಕೆ ನೋಡಿದಾಗ ನಮ್ಗೆಲ್ಲೋ ಒಂದು ಕಡೆ ಸ್ಪಿರಿಟ್ ಬಂತು, ಒಂದು ರೀತಿ ಇನ್ಸ್ಪಿರೇಷನ್ ಬರುತ್ತೆ. ನಾವು ಕೂಡ ದೇಶಕ್ಕೆ ಹೋಗ್ಬೇಕು, ನಾವು ಕೂಡ ದೇಶದಲ್ಲಿ ಕಲ್ಚರ್ನ ತಿಳ್ಕೊಳ್ಬೇಕು, ನಾವು ಕೂಡ ಏನಾರ ಓದಿ ಸಾಧನೆ ಮಾಡಬೇಕು ಅಂತ ಆ ಒಂದು ಗುರಿನಲ್ಲಿ ನಾವು ನಿಟ್ಟಿನಲ್ಲಿ ಸಾಗೋಣ. ಇಲ್ಲಿವರೆಗೂ ಕೂಡ ಈ ಒಂದು ಹಳೆ ವಿದ್ಯಾರ್ಥಿಗಳ ಒಂದು ಸಂಘ ಇಷ್ಟು ಚೆನ್ನಾಗಿ ಈ ಒಂದು ಕಾರ್ಯಕ್ರಮ ರೂಪಿಸ್ತಾರೆ ಅಂತ ನಾನು ಅನ್ಕೊಂಡಿಲ್ಲ. ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದೇ ಬೇಕು ಇನ್ನೂ ಕೂಡ ಅವ್ರಿಗೆ ಏನು ಬೇಕು ಸಹಕಾರ ನಮ್ಮ ಇಲಾಖೆಯಿಂದಾಗಲಿ ನಮ್ಮ ಶಿಕ್ಷಕರಿಂದಾಗಲಿ ಎಲ್ಲರಿಗೂ ಕೂಡ ಸಿಗುತ್ತೆ. ನೀವು ಕೂಡ ಒಂದು ಸಮಿತಿ ಮಾಡಿಕೊಳ್ಳಿ, ಶಾಲೆಗೆ ಬೇಕಾದಂಥ ಒಂದು ಆಲೋಚನೆ ಬಂದರೆ ಅವ್ರ ಜೊತೆ ಎನಿ ಟೈಮ್ ಇದೆ. ಯಾಕಂದರೆ ಮಕ್ಕಳು ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು, ಜೊತೆಗೆ ದೇಶಕ್ಕೆ ಆಸ್ತಿ. ನಮ್ಮ ಒಂದು ಪ್ರಧಾನಮಂತ್ರಿ ಹೇಳಿದಂತೆ ಇವರೆಲ್ಲ ಈಗ ಮೇಕ್ ಇನ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಬೇರೆ, ಮೇಡ್ ಇನ್ ಇಂಡಿಯಾ ಬೇರೆ. ಮೇಡ್ ಇನ್ ಇಂಡಿಯಾ ಏನು ನಾವು ಆಗಿದ್ವಿ, ನಾವಿಂದ ಮೇಡ್ ಇನ್ ಇಂಡಿಯಾ ಏನು ಮೇಡ್ ಇನ್ ಇಂಡಿಯಾ ಅಂದರೆ ಯಾವುದೋ ವಸ್ತು ಮೇಡ್ ಇನ್ ಇಂಡಿಯಾ ಅಂತ ಕರೀತಾರೆ. ಆ ವಸ್ತು ತಯಾರಿಸಿರೋದು ಇಲ್ಲಿ ಅಂತ. ಆದರೆ ಈಗ ಮೇಕ್ ಇನ್ ಇಂಡಿಯಾದಲ್ಲಿ ನೀವು ತಯಾರಿಸಿ, ನೀವೇನಾದ್ರು ಒಂದು ಸಾಧನೆ ಮಾಡಿ, ನಿಮ್ಮ ಒಂದು ಮೇಕ್ ಇನ್ ಇಂಡಿಯಾ ಒಂದು ಆ ವಸ್ತುನ ಕಂಡುಹಿಡಿದು ನೀವು ತಯಾರಿಸಿ, ಅದನಂತರ ನೀವು ಅದನ್ನು ಮೇಡ್ ಇನ್ ಇಂಡಿಯಾ ಹಾಕೊಳ್ಳಿ ಹೆಸರಿನ ಅಂತ ಪ್ರಧಾನಿಯವರು ಒಂದು ಕರೆ ಕೊಟ್ಟಿದ್ದಾರೆ. ಅದೇ ರೀತಿ ಮಕ್ಕಳಲ್ಲಿ ಇರ್ತಕ್ಕಂತಹ ಒಂದು ಜ್ಞಾನ ಅವರು ಹೆಚ್ಚಿನ ಒಂದು ಉಪಯೋಗ ಪಡ್ಕೊಳ್ಳೋದ್ರಲ್ಲಿ ಆದಷ್ಟು ಕೂಡ ಕೇಳ್ಕೊಳ್ತೀನಿ. ಅವರು ಎಲ್ಲರೂ ಕೂಡ ಮೇಕ್ ಇನ್ ಇಂಡಿಯಾ ಕಡೆ ಕ್ರಿಯೇಟ್ ಮಾಡೋ ಇರ್ತಕ್ಕಂಥ ಶಕ್ತಿನ ನೀವು ಹೊಂದ್ಕೊಂಡು ಬಂದು. ಯಾಕಂದರೆ ನಾವು ಕೂಡ ಬಂದಿರ್ತಕ್ಕಂತಹ ಒಂದು ಸರ್ಕಾರ ಕೊಟ್ಟಿದೆ. ಅದರಲ್ಲಿ ಇನ್ನೊಂದು ಹೇಗೆ ಸ್ಕೂಲ್ಗಳಲ್ಲಿ ನಾವು ನಾವೇ ಎಕ್ಸ್ಪೀರಿಯನ್ಸ್ ಎಲ್ಲ ಸ್ಕೂಲ್ಗಳಲ್ಲಿ ಹೋಗ್ತೀರಾ, ಅದು ಕೂಡ ನೀವು ಕೂಡ ಅದೇ ಥರ ಇದ್ದೀರಾ. ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳೆಲ್ಲ ಕೂಡ ನಾವು ನೀಡ್ತಾ ಇದ್ದೀವಿ. ಈಗ ಹಸಿ ಹಾಲು, ಊಟ, ಜೊತೆಗೆ ಮೊಟ್ಟೆ, ಚಿಕ್ಕಿ, ಬಾಳೆಹಣ್ಣು ಎಲ್ಲವನ್ನೂ ಕೊಡ್ತಾ ಇದ್ದೀವಿ. ಯೂನಿಫಾರ್ಮ್, ಶೂಸ್ ಎಲ್ಲ ಕೊಡ್ತೀವಿ. ಆದರೆ ನಾವೆಲ್ಲ ಕೇಳ್ಕೊಳ್ಳೋದು ಅಂದರೆ ದೈವಾಧಾರ ಕಡಿಮೆ ಮಕ್ಕಳು ನಿಮ್ಮನ್ನು ಕೇಳ್ಕೊಳ್ಳೋದು ದೈವಾಧಾರ ಆಸೆ ಮಾಡಬೇಡಿ. ಜೊತೆಗೆ ಪೇರೆಂಟ್ಸ್ ಅಷ್ಟೇ ಆ ಮಕ್ಕಳಿಗೆ ಏನು ಬೇಕು ಬೆಳಿಬೇಕು ಎಲ್ಲ ಸೌಲಭ್ಯಗಳನ್ನ ನೀಡಿ, ಜೊತೆಗೆ ಅವ್ರು ಬೇಕಾದಂತಹ ಒಂದು ಯೂನಿಫಾರ್ಮ್ ಇರ್ಬೋದು ಅಥವಾ ಏನೇ ಒಂದು ಇರ್ಬೋದು ಅವರ ಒಂದು ನೋಡಿ ಅವ್ರನ್ನ ಸ್ಕೂಲ್ ಕಳಿಸಿ. ಆಮೇಲೆ ನೀವು ಪ್ರತಿದಿನ ಅವರು ಟೀಚರ್ಸ್ ಜೊತೆಗೆ ಅವ್ರ ಜೊತೆ ಸಂಪರ್ಕದಲ್ಲಿರಿ. ಯಾವಾಗಷ್ಟೇ ಎರಡು ಕೈ ಸೇರಿದ್ರೆ ತಪ್ಪಾರೆ ಅಲ್ವಾ? ಎರಡು ಕೈ ಯಾವುದು ಅಂದ್ರೆ ಒಂದು ಪೇರೆಂಟ್ಸು, ಇನ್ನೊಂದು ಬಂದು ಶಿಕ್ಷಕರು, ಇವ್ರಿಗೂ ಸೇರಿದ್ರೆ ತಪ್ಪಾರೆ ಅಂತಂದ್ರೆ ಯಾರು ಅಂದ್ರೆ ಪಡ್ಕೊಳ್ತಾರೆ ಅಲ್ವಾ? ಅವ್ರಿಗೆ ಏನ್ ಬೇಕು ಅದನ್ನು ನಾವು ಮಕ್ಕಳಿಗೆ ಕೊಡಬೇಕು. ಪೇರೆಂಟ್ಸ್ ಅವರೇ ನಮ್ಮ ಕೆಲಸಕ್ಕೆ ಹೋಗುದು ಟೀಚರ್ಸ್ ನೋಡಿ ಕೊಟ್ಟು ಸುಮ್ಮನೆ ಅದನ್ನು ಮಾಡ್ತಾರೆ.
ನಿಮ್ಮ ಪರಿಚಯ ಮಾಡ್ಕೊಂಡ್ರೆ ಡೈರೆಕ್ಟ್ ಗೊತ್ತಾಗುತ್ತೆ ಅಂತ ಕೆಲವು ಮುಖಗಳು ನಮ್ಗೆ ಗೊತ್ತಿದೆ. ಇವರು ಕೆಲವು ಪರಿಚಯಗಳು ಇಲ್ಲ, ಅರ್ಥವಾಗಿದೆ. ದಯವಿಟ್ಟು ಎಲ್ಲರೂ ಕೂಡ ಪರಿಚಯ ಮಾಡ್ಕೊಂಡಾದ್ಮೇಲೆ ನಾನು ನನ್ನ ದಯವಿಟ್ಟು ಎಲ್ಲ ಬರಬೇಕು ಅಂತ ಹೇಳ್ಕೊತಾ ಇದ್ದೀನಿ. ನೀವು ವಿದ್ಯಾರ್ಥಿಗಳು ಅಂತ ಹೇಳಲ್ಲ, ನನ್ನ ಸ್ನೇಹಿತರು ಅಂತ ಹೇಳಕ್ ಇಷ್ಟಪಡ್ತೀನಿ. ನನ್ನ ಹೆಸರು ಹುಡುಗರು ಜಮ್ ಅಂತ. ಸೊ ನಾನು ಪ್ರೀಮ್ ಸ್ಕೂಲ್ ಓದ್ತಾ ಇದ್ದೆ. ನನ್ನ ಗೆಳೆಯರು ಮೇಡಮ್ಗೆ ಸುಸ್ವಾಗತ. ದಯವಿಟ್ಟು ಬರಬೇಕು. ವಿನೋದ್, ಇವರು ಮುರುಗೇಶ, ಶೇಖರ್, ಭರತ್. ಶೇಖರ್ ಹಾಗೆ ಸೀನಾ ಶ್ರೀನಿವಾಸ ಹಾಗೆ ಅನಂತರಾಜು ನಂದಕುಮಾರ್ ಚಂದ್ರಶೇಖರ್ ಹಾಗೆ ಚಂದ್ರಶೇಖರ್ ಮಂಜುನಾಥ್ ಭೂದಪ್ಪ ಹಾಗೆ ಪ್ರಭಾಕರ ಸೂರ್ಯಪ್ರಕಾಶ್ ಶೋಭಾ ಆಮೇಲೆ ರಾಧಾ ಹಾಗೆ ನನ್ನ ಆತ್ಮೀಯ ಸ್ನೇಹಿತರು ಅಂತ ಹೇಳ್ಬೋದು. ವೆಂಕಟೇಶ್ ಅವರು CRP ಆಗಿರ್ಬೋದು. ನನಗೂ ಅವರ ಸಂಬಂಧ ಫೋನಲ್ಲಾದ್ರೂ ನಡೀತಾ ಇರ್ತದೆ. ಅಷ್ಟು ಸಂಬಂಧ ಬೆಳೆಸ್ಕೊಂಡಂತ ವೇದಿಕೆಯಲ್ಲಿರುವಂತ ವೆಂಕಟೇಶ್ ಅವರೇ ಹಾಗೂ ನನ್ನ ಆತ್ಮೀಯ ಸ್ನೇಹಿತರಾದಂತಹ ಈ ಶಾಲೆಯ ಪ್ರಾಚೀನ ವಿದ್ಯಾಪೀಠ ಶಾಲೆಯ ಮುತ್ತಪ್ಪ ಅವರವರೇ, ಬಸವರಾಜ್ ಮುತ್ತಪ್ಪನವರೇ, ಹಾಗೆ ನಮ್ಮ ಸಹೋದರಿಯಂತೆ ನಮಗೆ ಸಕಲವೂ ಕೂಡ ನಾನು ಇರೋವರೆಗೂ 28 ವರ್ಷಗಳ ಕಾಲ ನನಗೆ ಸಕಲ ರೀತಿಯಲ್ಲೂ ಕೂಡ ಶಾಲೆಗೆ ಹಾಗೂ ಶಾಲೆ ಮಕ್ಕಳಿಗೆ ಹಾಗೂ ಎಲ್ಲ ಶಿಕ್ಷಕರು ಹಾಗೂ ಶಾಲೆಗೆ ನೆರವನ್ನು ನೀಡುತ್ತಾ ಬಂದಂತಹ ಚಂದ್ರಾ ಮೇಡಮ್ ಅವರೇ, ಹಾಗೆ ಗಜಲಕ್ಷ್ಮಿ ನನ್ನ ಸಹೋದರಿ ಗಜಲಕ್ಷ್ಮಿ ಅವರೇ, ಹಾಗೆ ನಮ್ಮ ಶಾಲೆಯ ಲೆಕ್ಕಸಾಲ ವಯಸ್ಸಿನಲ್ಲಿ ಅವರು ಹಾಡು ಕೇಳ್ತೀವಿ, ಇನ್ನೂ ಕೇಳಲಾಗ್ತದೆ. ಸುಮಾರು ನಮಗೆ ಹಾಡು ಕೂಡ ಒಂದು 30 ವರ್ಷಗಳಿಂದಲೂ ಕೂಡ ಆ ಟಿವಿಯಲ್ಲಿ ಇಂಪಾಗಿದೆ ಅಂದರೆ ನಮ್ಮ ಪೆದ್ದಣ್ಣವರ ಒಂದು ವಾಯ್ಸ್, ಆ ಕಂಚಿನ ಕಂಠವನ್ನು ನಾವು ಮರೆಯೋಕ್ಕೆ ಸಾಧ್ಯ ಇಲ್ಲ. ಹಾಗೆ ಇದೇ ಶಾಲೆಯಲ್ಲಿ ಹೊಸದಾಗಿ ಬಂದಂತ ನನ್ನ ಆತ್ಮೀಯ ಮಿತ್ರರಾದ ರಮೇಶ್ ಅವರೇ ಹಾಗೂ ರಜಿನಾ ಹಾಗೂ ನನಗೆ ನೆಚ್ಚಿನ ನನಗೆ ಈ 94-95ನೇ ಬ್ಯಾಚ್ ಅಂದ್ರೆ ನನಗೆ ಖುಷಿ. ಯಾಕೆಂದ್ರೆ ನಾನು ಪ್ರಪ್ರಥಮವಾಗಿ ಈ ಶಾಲೆ ಬಂದಾಗ ಇವರೇ 10ನೇ ತರಗತಿ ವಿದ್ಯಾರ್ಥಿಗಳು. ನನಗೆ ಈ ವಿದ್ಯಾರ್ಥಿಗಳು ಕಂಡ್ರೆ ನನಗೆ ತುಂಬಾ ಖುಷಿ. ಯಾಕೆ ನಾನು ಕೂಡ ಈ ಶಾಲೆಗೆ ಬಂದಾಗ ನಾನು ವೇಣುವನ್ನ ಮರೆಯೋಕ್ಕಾಗಲ್ಲ. ವೇಣು
ತುಂಟಾಟದ ಹುಡುಗ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ನಡೆಸೋದಕ್ಕೆ ಮುಖ್ಯ ಕಾರಣಕರ್ತ ಅಂದ್ರೆ ನಿಜವಾದ ನನಗೆ ಖುಷಿ ಆಗ್ತದೆ. ನಾನು ಈ ಶಾಲೆಗೆ ವೇಣುಗ ಬಂದಾಗ ನನಗಿನ್ನೂ 1 ತಿಂಗಳು 2 ತಿಂಗಳು ಆಗಿದ್ದಷ್ಟೇ ನಾನು ಶಾಲೆಗೆ ಬಂದೆ. ನಾನೇನ್ ಮಾಡಿದೆ, ಈ ವೇಣುಗೆ ಯಾವುದೋ ಪ್ರಸಂಗದಲ್ಲಿ ಒದಿತೀನಿ ಅಂತ ಹೇಳಿದೆ ಅಷ್ಟೇ. ಒದಿಲಿಲ್ಲ, ಒದಿತೀನಿ ಅಂತ ಅಂದೆ. ನಾನು ನಾಳೆ ಸಾಯಂಕಾಲ ಬಂದಾಗ 7 ಜನ ಫ್ರೆಂಡ್ಸ್ಗಳು ನನ್ನನ್ನ ಕಾಯ್ತಾ ಇದ್ರು ವೆಲ್ಕಮ್ ಮಾಡ್ಕೊಳ್ಳೋಕೆ. ಯಾಕೆ ಯಾರಪ್ಪ ನೀವು ಅಂತ. ಯಾರಿಲ್ಲ ಸರ್, ನಾವು ವೇಣು ಗೊತ್ತೇಳಪ್ಪ, ನನಗೆ ಹೊಸ್ತಾಗ್ತಿದ್ವಿ, ವೇಣು ಗೊತ್ತಿದೆ ಹೇಳು. ನಾವು ಮಕ್ಕಳು ಒಂದು ವಾರದಲ್ಲಿ ನಮಗೆಲ್ಲ ಚಿರಪಡಿಸಿದ್ರು. ಮಾಸ್ಟರ್ ಪ್ರೇಮಿಸಿದ್ರು, ಹೇಳ್ತಿರು ಹೆಂಗಪ್ಪ ನೀವು ಎಲ್ಲ ಇವ್ರು ಹೆಸರುಗಳನ್ನ ಇಟ್ಕೊಂಡಿದ್ರು ಅಂದ್ರೆ ಇವರು ನಮ್ಮ ಮೊದಲನೇ ಊಟ ಇದ್ದಂಗೆ. ನಾವು ಊಟ ಮಾಡ್ಬೇಕಾದ್ರೆ ಭರ್ಜರಿ ಭೋಜನ ಮಾಡಿದಾಗ ಎಷ್ಟು ಖುಷಿ ಆಗುತ್ತೋ, ಈ ಮಕ್ಕಳು ಊಟವನ್ನ ಭರ್ಜರಿ ಭೋಜನವನ್ನ ಬಿಡಿಸಿದ್ದಾರೆ. ವೇಣು ಅಂತ ಇರ್ಬೇಕು, ಶೇಖರ ಅಂತ ಇರ್ಬೇಕು, ವಿನೋದ ಜೇಮ್ಸ್ ಅಂತಾನೆ ಅವ್ರದೊಂದು ಫ್ರೆಂಡ್ಶಿಪ್ಗಳು, ರಾಮಚಂದ್ರ ಆಗ್ಬೋದು, ವೆಂಕಟೇಶ್ ಆಗ್ಬೋದು, ಅವ್ರು ಬಂದಿರ್ಬೇಕಾದ್ರೆ ಹೇಳ್ತೀವಿ ಇಂಥ ಹುಡುಗ ಬರ್ತಾ ಇದ್ದಾನೆ ಅಂತಂದ್ರೆ ನಾವು ಹೇಳ್ತೀವಿ ರಾಮಚಂದ್ರ ಆಗ್ಬೋದು, ರಾಮ ಆಗ್ಬೋದು, ಶ್ರೀರಾಮ ಆಗ್ಬೋದು. ಪ್ರತಿಯೊಬ್ಬರು ಮಕ್ಕಳು ಕೂಡ ನನಗೆ ಇವತ್ತು ಕೂಡ ನಾನು ಮರೆಯಕ್ಕೆ ಸಾಧ್ಯ ಇಲ್ಲ. ಹೆಣ್ಮಕ್ಳು ಕೆಲವರು ಇರ್ಬೋದು. ನಮ್ಮ ಬ್ಯಾಚಲ್ಲಿ ನಾವೊಂದು ನಗಿನ ಪರ್ವಿನ್ ಅಂತ ಇತ್ತು, ಪದ್ಮಾ ಅಂತ ಇತ್ತು, ಮೀನಾಕ್ಷಿ ಇತ್ತು, ರಾಧಾ ಇತ್ತು. ಸುಮಾರು ಮಕ್ಕಳು 48 ಹುಡುಗರು ಇತ್ತು ಅನ್ನೋದು ನನಗೆ ನೆನಪಿದೆ. ಸುಮಾರು 48 ಹುಡುಗರ ಫ್ರೆಂಡ್ಸ್ ಹೋಗಿದ್ವಿ. ಆ ವೇಣು ಫ್ರೆಂಡ್ಸ್ ಬಂದಾಗ ಏನಪ್ಪ ಅಂತ, ಏನಿಲ್ಲ ಸರ್ ವೇಣು ಒದಿತೀರ ಅಂದ್ರೂ ಅಂದಪ್ಪ, ನೀವು ನನ್ಬೇಡಿ ಸರ್, ನನ್ಗಂದ್ರೆ ನಾವು ಸುಳಿರಲ್ಲ. ಆಯ್ತು, ಏನು ಮಾಡಬೇಕು, ಏನು ಮಾಡಬೇಡಿ ಸರ್, ನಾಳೆ ನಾವು ಏನು ಮಾಡ್ಬೇಕು, ಆಯ್ತಪ್ಪ ನಾನು ಮಾತಾಡೋದಿಲ್ಲ ಅಂತ ನಾನೇನು ಮಾಡಿದೆ, ಫೀಸ್ ಅದೊಳ್ಳೆ ತಪ್ಪಿಸ್ಬಿಟ್ಟು ಸಾಕು ನನಗೆ ಯಾಕೆ ಹುಡುಗುತ್ತೀನಿ ಜಗಳ ಅಂದ್ಬಿಟ್ಟು ನಾನು ಸೈಲೆಂಟಾಗಿ ಕ್ಲಾಸ್ ಹೋದೆ. 2-3 ದಿವಸ ಆದ್ಮೇಲೆ ಅವ್ರ ತಾಯಿ ಬಂದರು. ತಾಯಿ ಯಾರಮ್ಮ ನೀವು ಅಂದೆ. ಸರ್ ವೇಣುಗೋಪಾಲ್ ತಾಯಿ ಬಂದು ಹೆಂಗೆ ಚಂದ್ರಕಲಾ ಅಂತ ನನಗೆ ನೆನಪಿದೆ. ಆ ಚಂದ್ರಕಲಾ ತಾಯಿ ಸರ್ ಅಂತ. ಹೌದಮ್ಮ ನಿಮ್ಗೆ ಎಷ್ಟು ಜನ ಮಕ್ಕಳು ಅಂದೆ. ಸರ್ ಇಬ್ಬರೇ ಮಕ್ಕಳು. ಯಾರ್ಯಾರಮ್ಮ? ಸರ್ ವೇಣು ಬಿಟ್ಟರೆ ಚಂದ್ರಕಲಾ. ಅಂದ್ರೆ ವೇಣಿಗೆ ಯಾರು ಅಡ್ಗೆ ಹುಡುಕಿಟ್ಟಿರಲ್ಲಮ್ಮ ಅಂತ. ಯಾರು ಸರ್ ಅದು? ಗೊತ್ತಿಲ್ಲಮ್ಮ, ನನಗೆ ಹೊರಗಡೆ ಹೋದಾಗ ಕಾಯ್ಬಿಟ್ಟು ನನ್ನ ಅಡ್ಡ ಹಾಕಿದ್ರು, ವೇಣು ಹೊಡಿಬೇಡ್ರಿ, ಬೈಬೇಡ್ರಿ, ಏನು ಬೇಡಬೇಡ್ರಿ ಅಂತ ನನಗೆ ಧಮಕಿ ಹಾಕ್ತಾರೆ ನಾವು. ಅಂತ ಸಂದರ್ಭದಲ್ಲಿ ಅವರಮ್ಮ ನಿಜವಾಗ್ಲೂ ಕೂಡ ಅವತ್ತು ಹೇಳಿದ ಪದಗಳು, ಸರ್ ಕರೀರಿ ತಗೊಂಡು ಕ್ಯಾರ ತಗೊಂಡು ಕೋಳಿ ಮಗನ ಯಾರು ಅವರ ಬೀದಿಗೆ ಹೋಗೋದೆಲ್ಲ ಅಡ್ದಿರೋಂಥ ಕರ್ತವ್ಯ ಅಂತಂದ್ಬಿಟ್ಟು ಆ ಸ್ಟಾಫ್ ರೂಮನ್ನು ಕೂಡ ಪಟ್ಟ ಅಂತ ಹೊರಟು. ನಾನು ಅದಕ್ಕೆ ವೇಣು ಅಂದ್ರೆ ನನಗೆ ತುಂಬಾ ಖುಷಿ. ಹಾಗಾದ್ರೆ ನೋಡಿ, ಅಂತ ಹುಡುಗ ಇವತ್ತು 30 ವರ್ಷಗಳ ಹಿಂದೆ ಎಂತಲ್ಲಿ ಹೋಗ್ತಿದ್ದಂತ ಹುಡುಗ ಇವತ್ತು ತನ್ನ ಸಂಗಡಿಗರ ಸಹಚರರನ್ನ ಕರೆಸಿ ಒಂದು ಗುರುವಂದನ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಅಂದ್ರೆ ನಿಜವಾಗ್ಲೂ ಕೂಡ ಎಲ್ಲರೂ ಕೂಡ ಮತ್ತೊಮ್ಮೆ ಅವನಿಗೆ ಅವನ ನೇತೃತ್ವಗಳಿಗೆ ಚಪ್ಪಾಳೆಯನ್ನು ಕಟ್ಟಿ ಕೊಡದೆ. ಈಗ ನನಗೆ ಮುರುಗೇಶ್ ಅಂತ ಅವಾಗ ಪರಿಚಯನೇ. ನಾನು ಮುರುಗೇಶ್ನ ಮರ್ಯಾದೆ, ಯಾಕೆಂದ್ರೆ ನಾವು ಡ್ಯಾನ್ಸ್ ಮಾಸ್ಟರ್ ಅಂತಾನೆ ನಾವು ಮುರುಗೇಶ್ನ ಆ ಡ್ಯಾನ್ಸರ್ ಅಂತಾನೆ ಕೂಡ ನಾವು ಪರಿಚಯ ಆಗ್ತದೆ. ನಮ್ಮ ಶೇಖರಿ ಕೂಡ ನಾವು ಅವನು ಕೂಡ ಮರೆಯೋಕ್ಕಾಗಲ್ಲ. ಸಂದರ್ಭ ಆಗಿತ್ತು ಅವತ್ತಿನ ಎಲ್ಲ ಬೇಕು ಬೇಜಾರು ಮಾಡ್ಕೊಂಬೇಡಿ, ಎಷ್ಟು ಹೇಳ್ಬೋದು ಹೇಳದೇ ಇರ್ಬೋದು. ನೀವು ಅಂದ್ರೆ ನನಗೆ ತುಂಬ ನನಗೆ ಅವಾಗ ಇವತ್ತು 21 ವರ್ಷ 1 ತಿಂಗಳಾಗಿತ್ತು. ನಿಮ್ಗೊಂದು 15-16 ವರ್ಷ ಆಗಿರ್ಬೋದು ಅಷ್ಟೇ. ನಮಗೂ ನಿಮಗೂ ವಯಸ್ಸೇನು ಅಂತರ ಎಷ್ಟು ಒಂದು 5-6 ವರ್ಷ ಅಂತರ ಅಷ್ಟೇ. ಅದಕ್ಕೋಸ್ಕರ ನಾನು ನಿಮ್ಮ ಸ್ಟೂಡೆಂಟ್ ಹೋಗ್ತಾರೆ ಕಾಣಲ್ಲ, ನನ್ನ ತಮ್ಮನೇನು ನಾನು ನೋಡ್ತಾರೆ, ನಾನು ನಿಮ್ಮನ್ನ ಕನ್ಸಿಡರ್ ಮಾಡ್ತೀನಿ. ಅದೇ ರೀತಿ ನನ್ನ ಶಿಕ್ಷಕರಿಂದ ಕೂಡ ನನಗೆ ನನ್ನಿನ್ನು ಹುಡುಗಾಗಿದ್ದು ಕೂಡ ನನಗೆ ಸಹಕಾರ ಆಗಿ ಹೇಗೆ ಒಂದು ಗಿಡ ಬೆಳಿಬೇಕಾದ್ರೆ ಈ ಒಂದು ನೀರು ಗೊಬ್ಬರ ಆ ಒಂದು ಉತ್ತಮ ವಾತಾವರಣ ಹೆಂಗಿರುತ್ತೆ ಹಾಗೆ ನನ್ನ ಶಿಕ್ಷಕರಿಂದ KBC ಸರ್ ಆಗ್ಬೋದು, ಪೆದ್ದಣ್ಣರ್ ಆಗ್ಬೋದು, ಪೆದ್ದ ಮೇಡಮ್ ಆಗ್ಬೋದು, ಪೆದ್ದಲಕ್ಷ್ಮಿ ಆಗ್ಬೋದು, ಎಲ್ಲರೂ ಕೂಡ ಸಹಕಾರವನ್ನು ನಾವು ಖಂಡಿತ ಮರೆಯಲ್ಲ. ನೋಡಿ, ಆ ನೆನಪಿನ ಪುತ್ರಿಯನ್ನು ಬಿಚ್ಚಿದ್ರೆ ನಿಜವಾಗ್ಲೂ ಕೂಡ ತುಂಬಾ ಖುಷಿ ಆಗ್ತದೆ. ಆ ನೆನಪು ಅಂಥದ್ದು ಇವತ್ತು ನಿಜವಾಗ್ಲೂ ಕೂಡ ಇವತ್ತು 30 ವರ್ಷಗಳ ನಂತರ ನಮ್ಮ ಮತ್ತಿಕೆರೆ ಶಾಲೆಗೆ ತೋರ್ ಮನೆ ಇದ್ದಂಗೆ. ಯಾರೇ ಏನಬೋದು, ಏಕೆಂದ್ರೆ ನಮ್ಗೆ ಅನ್ನ ಕೊಟ್ಟಂತ ಸ್ಥಳ ಮತ್ತಿಕೆರೆ. ಇವತ್ತು ಉದ್ಯೋಗ ಬಂದಾಗ ಇವತ್ತೇನಾದ್ರು ಇವತ್ತು ಬೆಳೆದಿದ್ದೀನಿ, ಇವತ್ತು ಹೆಡ್ ಮಾಸ್ಟರ್ ಆಗಿದ್ದೀನಿ ಅನ್ನೋ ಕಾರಣ ಈ ಮತ್ತಿಕೆರೆ. ಅದು ಕೂಡ ಈ ಸ್ಕೂಲು ಕೂಡ ಏನು ಕಡಿಮೆ ಇಲ್ಲ. ನೋಡಿ, ಅನ್ನ ಕೊಟ್ಟ ಸ್ಕೂಲ್ ಆದ್ರೆ ನಮ್ಗೆ ಇಲ್ಲಿ ಅನ್ನ ಕೊಡೋದಕ್ಕೆ ಮಕ್ಕಳನ್ನ ಕಳಿಸಿದಂತ ಈ ಶಾಲೆ, ಈ ನಾನು ಇವತ್ತು ಈ ಕಾರ್ಯಕ್ರಮವನ್ನ ಮಾಡ್ತಿರೋ ಶಾಲೆ ಮರೆಯಕ್ಕೆ ಸಾಧ್ಯ ಇದೆ. ಅನ್ನ ಕೊಟ್ಟಂತ ಮಕ್ಕಳು ಇವತ್ತು ನಮ್ಮ ಶಾಲೆ ಬಂದಿರೋ. ಯಾಕಂದ್ರೆ ವಿದ್ಯಾರ್ಥಿಗಳು ಅಂದ್ರೆ ಅವರಿಂದ ನಾವು ಟೀಚರು ಅನ್ನ ತಿಂತೀವಿ ಅಂತ ಹೇಳ್ಬೋದು. ನಾವು ಇವತ್ತು ಏನು ಇದೀವೋ ಆ ವಿದ್ಯಾರ್ಥಿಗಳಿಂದ ಇವತ್ತು ಬೆಳೆದಿದ್ದೀವಿ. ನಮ್ಮ ಮಕ್ಕಳು ಕೂಡ ಬೆಳೆದಿದ್ದಾವೆ. ಈ ವಿದ್ಯಾರ್ಥಿಗಳು ಕೂಡ ನಾವು ಮರೆಯೋಂಗಿಲ್ಲ. ಆ ವಿದ್ಯಾರ್ಥಿಗಳು ಇರ್ತಾರೆ, ಶಿಕ್ಷಕರು ಬೇಕು. ಶಿಕ್ಷಕರು ಇರ್ಬೇಕಾದ್ರೆ ಈ ವಿದ್ಯಾರ್ಥಿಗಳು ಕೂಡ ಅಷ್ಟೇ ಮುಖ್ಯ ಅನ್ನೋದೇ ನನ್ನ ಅಭಿಮತ.
ಈ ಎಲ್ಲರೂ ಕೂಡ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ರೂವಾರಿಗಳಾದಂತಹ ವೇಣುಗೋಪಾಲ ಮುರುಗೇಶ್ ತಂಡದಲ್ಲಿ ಎಲ್ಲರೂ ಕೂಡ ನಾನು ಎಲ್ಲ ಶಿಕ್ಷಕರೊಂದರ ಪರವಾಗಿ ನಾನು ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ನಾನು ತಿಳಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮ ಇಲ್ಲೇ ಮುಗಿಬಾರ್ದು. ನಮ್ಮ ಶಾಲೆ ಕೂಡ 2011ರಲ್ಲಿ ಇಡೀ ನಮ್ಮ 100ಕ್ಕೆ 100ರಷ್ಟು ರಿಸಲ್ಟ್ ಅನ್ನು ಕೊಡ್ತಿದೆ. ನಮ್ಮ ವೆಂಕಟೇಶ್ವರು ಸಿಆರ್ಪಿಯವರು ಹೇಳ್ತಿದ್ರು, ಇಲ್ಲ ಸರ್ ಮುಂದೆ ನಾವು ತಂದ್ಕೊಡ್ತೀವಿ ಶಾಲೆ ಪರವಾಗಿ ಒಳ್ಳೆ ಉತ್ತಮ ರಿಸಲ್ಟ್ ಅನ್ನ ಮತ್ತಿಕೆರೆಯಲ್ಲಿ PUP ಶಾಲೆ ಅನ್ನೋದು ಏನು ಅನ್ನೋದು ನಾವು ತೋರಿಸ್ತೀವಿ ಅಂತ ಅಂದ್ಬಿಟ್ಟು ಮುಂದಿನ ಮಕ್ಕಳು ಕೂಡ ಈ ಮತ್ತಿಕೆರೆ ಶಾಲೆ ಕೇವಲ ನೋಡಿ ನಮ್ಮ ಶಾಲೆ ಚಿಕ್ಕದಾಗಿದ್ರು ಕೂಡ ಚೊಕ್ಕವಾಗಿತ್ತು ಉತ್ತಮ ಮತ್ತಿಕೆರೆ ಶಾಲೆಗೆ ಯಾಕೆ ತಿಳಿಸ್ತಿದ್ರು ಅಂದ್ರೆ ಒಳ್ಳೆ ಒಳ್ಳೆ ರಿಸಲ್ಟ್ ಅನ್ನ ಕೊಡ್ತಾರೆ ಅನ್ನೋಕ್ಕೋಸ್ಕರ ನೀವು ಕೊಟ್ಟು ಇಲ್ಲಿನ ಶಿಕ್ಷಕರಿಂದ ಒಂದು ಫಲಿತಾಂಶ ಉತ್ತಮ ರೀತಿ ಫಲಿತಾಂಶ ತಂದುಕೊಟ್ಟು ಒಂದು ಹೆಸರನ್ನ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಹಾಗೆ ನನ್ನ ಸ್ನೇಹಿತರು ಹಾಗೆ ನನ್ನ ತಮ್ಮದಿರಾದಂತಹ ಈ ಬ್ಯಾಚ್ ವಿದ್ಯಾರ್ಥಿಗಳು ಏನಂತ ಹೇಳ್ತೀನಿ ಅಂದ್ರೆ ಆ ಶಾಲೆನ ಯಾರೇ ಒಂದು ರೀತಿ ತಾರತಮ್ಯದಿಂದ ನಮ್ಮ ಮ್ಯಾನೇಜ್ಮೆಂಟ್ ಆಗ್ಬೋದು ತಾರತಮ್ಯ ಮಾಡಿರ್ಬೋದು. ಇನ್ನು ಮುಂದೆ ಏನಾದರೂ ಮಕ್ಕಳಿಗೆ ಬಡ ಅಲ್ಲೆಲ್ಲ ಓದಂತ ಮಕ್ಕಳಿಗೆ ಒಂದು ರೀತಿ ಯಾವ್ದಾದ್ರು ರೀತಿ ಆರ್ಥಿಕ ನೆರವಾಗ್ಬೋದು, ಶಾಲೆ ನೆರವಾಗ್ಬೋದು. ಆ ಶಾಲೆ ಕೂಡ ಒಂದು ರೀತಿ ಅಂದಚಂದಿಂದ ಕಾಣಕ್ಕೆ ಚಿಕ್ಕದಾಗಿ ಸೊತ್ತಾಗಿ ಕಾಣೋದಕ್ಕೆ ತಾವೆಲ್ಲರೂ ಕೂಡ ಕೈ ಜೋಡಿಸಿ ಅಂತ ವೆಂಕಟೇಶ್ವರು ಕೂಡ ಹೇಳಿದರೆ ನಾನು ಕೂಡ ಆ ಮಾತನ್ನ ಹೇಳ್ತಾ ಇರೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ನನ್ನ ಮತ್ತಿಕೆರೆ ಬರಬೇಕು ಅಂದ್ರೆ ನನ್ನ ಇವತ್ತು ಒಂದು 2-3 ಮದುವೆ ಇತ್ತು. ಬೆಳಗ್ಗೆ ಒಂದು ಅಟೆಂಡ್ ಮಾಡ್ಬಿಟ್ಟು ನಾನು 3 ಮದುವೆ ಹೇಳಿದೆ ಬಿಡಬೇಕು ಅಂತ. ಆದರೂ ಕೂಡ ನನಗೆ ಮತ್ತಿಕೆರೆ ಬರಬೇಕು ಅಂದ್ರೆ ನಿಜವಾದ ಖುಷಿಯಿಂದ ಬರ್ತೇನೆ. ನಮ್ಮ ಊಟ ಗೊತ್ತಾಗ್ಬೋದು, ನನಗೆ ಬೇಸರದಿಂದ ಬರಲ್ಲ. ನಮ್ಮ ಮನೆಗೆ ನಾನು ಬರ್ತಾ ಇದ್ದೀನಿ, ನನ್ನ ತವ್ರ ಮನೆಗೆ ನಾನು ಬರ್ತಾ ಇದ್ದೀನಿ ಅನ್ನೋ ಒಂದು ಭಾವನೆ ಈ ಮತ್ತಿಕೆರೆಗೆ ಬಂದಾಗ ನನಗೆ ಆಗುತ್ತೆ. ಅದಕ್ಕೋಸ್ಕರ ನಾನು ತಾಯಿಯವರೆಗೂ ಮತ್ತಿಕೆರೆ ನಾವು ಮರೆಯಲ್ಲ ಅಂತ ಹೇಳಕ್ಕೆ ಮತ್ತಿಕೆರೆ ಶಾಲೆ ಆಗ್ಬೋದು, ಮತ್ತಿಕೆರೆ ಭೂಮಿ ಆಗ್ಬೋದು ಮರೆಯೋದಿಲ್ಲ ಅನ್ನೋಕ್ಕೆ ನಾನು ಮತ್ತೊಮ್ಮೆ ನಿಮಗೆ ಹೇಳ್ತಾ ಇದ್ದೀನಿ. ನಾವು ಶಿಕ್ಷಕರು ವೃತ್ತದವರು ಕೇವಲ ಶಿಕ್ಷಕರಾಗಿದ್ದಿಲ್ಲ, ನಿಮ್ಮ ಬಂಧುಗಳಾಗಿತ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಂಧುಗಳು ಹೇಗೆ ಅಂತಂದ್ರೆ ನಮ್ಗೆ ಇವತ್ತು ಯಾರು ಸಹಾಯಕ್ಕೋಸ್ಕರ ಅವರೇ ನಿಜವಾಗ್ಲೂ ಕೂಡ ಬಂಧುಗಳು ಅಂತ ಹೇಳ್ಬೋದು. ನಾವು ಒಂದು ಮಾತನ್ನು ಹೇಳ್ತೀವಿ, ಗರಿ ಬಟ್ಟೆ ಹಾಕಿದರೆ ಶಿಕ್ಷಕರಾಗುವುದಿಲ್ಲ. ವಿದ್ಯಾರ್ಥಿಗಳ ಜ್ಞಾನದ ಹಿತಿಮಿತಿಯನ್ನು ಹರಿಯಬೇಕು, ತಪ್ಪಿ ನಡೆದರೆ ತಿದ್ದಿ ತೀಡಬೇಕು, ಒಳ್ಳೆಯ ಕೆಲಸ ಮಾಡಿದರೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಬೇಕು, ವಿದ್ಯಾರ್ಥಿಗಳಿರುವ ಪ್ರತಿಭೆಯನ್ನು ಎತ್ತಿ ತೆಗೆಯಬೇಕು, ಎತ್ತಿ ವಿಗ್ರಹವನ್ನಾಗಿ ಮಾಡಬೇಕು, ಬುದ್ಧಿ ಹೊಳಪನ್ನು ನೀಡಬೇಕು. ಅವನೇ ನಿಜವಾದ ಶಿಲ್ಪಿ, ಅವನೇ ನಿಜವಾದ ಶಿಲ್ಪಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ತಿದ್ದಿ ತೀಡಿಸಿ ಇವತ್ತು ಈ ಮಕ್ಕಳುಗಳು ಕೂಡ ನಾವು ಮುಂದೆ ಇದ್ದಾರೆ. ಅವ್ರನ್ನ ನೋಡೋದೇ ಒಂದು ರೀತಿ ಕಣ್ಣಿಗೆ ತಂಪು. ಈ ಮಕ್ಕಳನ್ನ ಭೇಟಿ ಮಾಡೋದು ಕೂಡ ಇನ್ನೂ ಖುಷಿಯನ್ನ ಕೊಡುತ್ತೆ. ಅದಕ್ಕೋಸ್ಕರ ಮಕ್ಕಳೆಂದ್ರೆ ತುಂಬಾ ನಮಗೆ ಇಷ್ಟವಾದಂಥ ಮಕ್ಕಳುಗಳು. ಮತ್ತೊಂದು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನನಗೆ ಸನ್ಮಾನ ಆಗ್ಬೋದು, ಟೀಚರ್ ಸನ್ಮಾನ ಆಗಕ್ಕೆ ನಮ್ಗೇನು ಇದೇನಿಲ್ಲ. ಆ ಸಾಧನೆಯ ಶಿಖರದಲ್ಲಿ ಸುಮೇರು ಯಾತ್ರೆಯ ವಿದ್ಯಾರ್ಥಿಗಳ ಜೊತೆಯಲ್ಲಿ ನಮ್ಮಿ ಭಾವ ಪಯಣ, ಅವರ ಮೆಚ್ಚುಗೆಯ ಮಂದಾಸ್ಮಿತ ನೋಟಕ್ಕಿಂತ ಮಿಗಿಲಾದ ಪ್ರಶಸ್ತಿ ಯಾವುದಿದೆ? ಎದೆಯ ದನಿಗಿಂತ ಮಿಗಿಲಾದ ಹೊಗಳಿಕೆ ಯಾವುದಿದೆ? ಅನುನಯನದ ಮಾತುಗಳಿಂದ ಮೀರಿದ ಭಾಷೆ ಯಾವುದಿದೆ? ಪ್ರೀತಿ ಆಧಾರದ ಸತ್ಕಾರ್ಯಕ್ಕಿಂತ ಮಿಗಿಲಾದ ಹಾರ ತುರಾಯಿ ಶಾಪ್ ಬೇಕೆ? ಅನುದಿನವೂ ಶಿಕ್ಷಕರ ದಿನವೂ ಅಲ್ಲವೇ? ಹೃದಯದ ಸ್ವಚ್ಛತೆ ಒಂದು ದಿನದ ಕೆಲಸವಲ್ಲ, ಸಾಧನೆಯ ಪಯಣ ಒಂದು ಹೆಜ್ಜೆಗೂ ಮುಗಿಯುವುದಿಲ್ಲ. ಅಚ್ಚುಮೆಚ್ಚಿನ ವಿದ್ಯಾರ್ಥಿಗಳ ಜೊತೆ ನೂರರ ಪಯಣ ಸಾಗಲಿ, ಗುರಿ ಸೇರಲಿ, ನಿಮಗಿರಲಿ ಶುಭೋದಯ. ಈ ಎಲ್ಲ ವಿದ್ಯಾರ್ಥಿಗಳಿಗೆ ನಿಜವಾಗ್ಲೂ ಕೂಡ ಮತ್ತೊಮ್ಮೆ ಥ್ಯಾಂಕ್ಸ್ ಅನ್ನು ಹೇಳಕ್ಕೆ ಸಮಯ ನಾನು ನಷ್ಟ ಮಾಡಕ್ಕೆ ಇಷ್ಟಪಡ್ತಿಲ್ಲ. ನಿಜವಾಗ್ಲೂ ಕೂಡ ಖುಷಿ ಆಗ್ತದೆ. ಈ ಅನುದಿನ ಮಕ್ಕಳು ಇದೇ ಕಾರ್ಯಕ್ರಮನ ಮುಂದುವರ್ಸ್ಕೊಂಡು ಹೋಗಿ ನಮಗೂ ವರ್ಷಕ್ಕೊಂದ್ಸರಿ ನಿಮ್ಮನ್ನೆಲ್ಲ ಭೇಟಿ ಆಗಿ ನಿಮ್ಮ ಜೊತೆ ಮಾತನಾಡೋ ಒಂದು ಸೌಲಭ್ಯವನ್ನ ಮತ್ತೊಮ್ಮೆ ಮಾಡಿಕೊಡಿ ಅಂತ ನಾನು ಹೇಳ್ತಾ ಈ ಒಂದು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಎಲ್ಲ ಹಾಗೂ ಹಳೆ ವಿದ್ಯಾರ್ಥಿಗಳ ಸಂಘಕ್ಕೆ ಇರ್ತಕ್ಕಂತಹ ಪೋಷಕರಿಗೆ ಜೊತೆಗೆ ಬೆಳಗಿನ ವಂದನೆಗಳನ್ನು ಸಲ್ಲಿಸುತ್ತಾ ಈ ದಿನ ಈ ಶುಭ ಸಮಾರಂಭ
ಕಾರಣ ನಿಮ್ಮಲ್ಲಿರ್ತಕ್ಕಂತಹ ಶ್ರದ್ಧೆ. ವಿದ್ಯಾದಾನ ವಿನಯಂ ವಿನಯಂ ಖ್ಯಾತಿ ಪಾತ್ರತ್ವಂ ಪಾತ್ರತ್ವ ಧನೋ ಮಾಪಕ್ಕೆ ಮನೋಧರ್ಮ. ಎಲ್ಲಿ ವಿದ್ಯೆ ಮತ್ತು ವಿನಯ ಇವೆರಡೂ ಇರುತ್ತೋ ಅಲ್ಲಿ ಸಂಪತ್ತು ತಾನಾಗಿಯೇ ಬರುತ್ತೆ. ಹಾಗೆ ಎಲ್ಲ ವಿದ್ಯಾರ್ಥಿಗಳು ಅವತ್ತು ವಿದ್ಯಾರ್ಥಿಗಳಾಗಿದ್ದರೆ ಇವತ್ತೆಲ್ಲ ನಾವು ಮದುವೆ ಆಗಿ ಸಂಸಾರಸ್ಥರಾಗಿದ್ದೀರ. ವಿದ್ಯೆ ಅಂತಕ್ಕಂಥದ್ದು ಯಾರಿಗೂ ಕೂಡ ಇಲ್ಲ. ಆ ವಿದ್ಯಾಭ್ಯಾಸ ಅಂತಕ್ಕಂಥದ್ದು ನಿಮ್ಮಲ್ಲಿ ವಿನಯವನ್ನು, ಸದ್ಗುಣವನ್ನು, ಧರ್ಮವನ್ನು, ನ್ಯಾಯವನ್ನು, ನೀತಿಯನ್ನು, ಸತ್ಯವನ್ನು, ಧರ್ಮವನ್ನು ರೂಢಿಸಿಕೊಳ್ತಕ್ಕಂತಹ ಒಂದು ಸಂಸ್ಕೃತಿ ಅಂತೇಳಿ ನಾನಾದರೂ ಭಾವಿಸ್ತೇನೆ. ಇಂತಹ ಸುಸಂಸ್ಕೃತವಾಗಿರ್ತಕ್ಕಂತಹ ವಿದ್ಯಾರ್ಥಿ ಸಂಘವನ್ನು ನೋಡಿ ನಮಗೆ ತುಂಬ ತುಂಬ ಸಂತೋಷ ಆಗುತ್ತೆ. ಸಾಮಾನ್ಯವಾಗಿ ನಾನು 94-95 ಭಾಗಶಃ 20 ವರ್ಷದ ಮೇಲಾಯಿತು. ನಿಮ್ಮ ಗುರು ಪರಿಚಯ ನನಗೆ ಬಂದ ಮೇಲೆ ಆಯಿತು. ತುಂಬ ಸಂತೋಷ ಕೂಡ ಆಯಿತು. ಯಾಕೆಂದರೆ ನೀವೆಲ್ಲ ಒಂದಲ್ಲ ಒಂದು ಉದ್ಯೋಗವನ್ನು ಮಾಡಿಕೊಂಡು ನಮ್ಮ ಸಂಸಾರಗಳನ್ನು ಇವತ್ತು ನಡೆಸ್ತಾ ಇದ್ದೀರಿ. ನಾನು ಇವತ್ತಿನ ಸಂದರ್ಭದಲ್ಲಿ ನಮಗೆ ಹೇಳ್ತಕ್ಕಂಥದ್ದು, ಮೊದಲು ನಿಮ್ಮ ತಂದೆ ತಾಯಿ, ಆಮೇಲೆ ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳು. ಇವರನ್ನ ಸಮಾಜದಲ್ಲಿ ಒಬ್ಬ ಸಂಸ್ಕೃತರನ್ನಾಗಿ ಮಾಡಿ ಮಕ್ಕಳನ್ನ, ತಂದೆ ತಾಯಿಗಳನ್ನು ನೋಡ್ಕೊಳ್ತಕ್ಕಂಥ ಒಂದು ಉತ್ತರವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ನೀವೆಲ್ಲರೂ ಕೂಡ ಇವತ್ತು ಇದ್ದೀರಾ. ಹಾಗೆಯೇ ವಿದ್ಯಾಭ್ಯಾಸ ನಮ್ಮನ್ನ ಎಲ್ಲಿಗೋ ಕರ್ಕೊಂಡು ಹೋಗುತ್ತೆ. ನಾವು ಏನು ವಿದ್ಯಾಭ್ಯಾಸವನ್ನು ಕಲಿಬೇಕಾದ್ರೆ ನಿಮಗಿಂತೂ ಕಟ್ಟರೆ ಇದೆ ಅಂತ ಅನಿಸುತ್ತೆ ನನಗೆ. SSLC ಪರೀಕ್ಷೆಯಲ್ಲಿ ನಾನು ಫೇಲ್ ಆಗಿ 1 ವರ್ಷ ಮನೆಯಲ್ಲಿದ್ದು ಆಮೇಲೆ ವಿದ್ಯಾಭ್ಯಾಸವನ್ನು ಕಂಟಿನ್ಯೂ ಮಾಡಿ ನಾನು ಇವತ್ತು ಒಬ್ಬ ಶಿಕ್ಷಕನಾಗಿ ಕೆಲಸ ಮಾಡಿ ಅದರ ಸಂತೋಷವನ್ನು ನಾನು ಇಲ್ಲಿ ಪಡೆದಷ್ಟು ನಾನು ಎಲ್ಲೂ ಕೂಡ ಪಡೆದಿಲ್ಲ ಅಂತ ಹೇಳಿ ನನಗೆ. ಯಾಕೆಂದರೆ ನನ್ನ ಅನುಭವ, ಶಾಲೆಗೆ ಹೋದರೆ ಶಾಲೆನೇ ನನಗೆ ದೇವಸ್ಥಾನ, ವಿದ್ಯಾರ್ಥಿಗಳೇ ನನಗೆ ದೇವರು ಅಂತಂದೇಳಿ ಆ ಮನೋಭಾವ ಇಟ್ಕೊಂಡು ಆಯಾ ವಾಚ ಮನಸ ನನ್ನ ಆತ್ಮತೃಪ್ತಿಗೆ ನಾನು ಕೆಲಸವನ್ನು ಮಾಡಿರ್ತಕ್ಕಂಥದ್ದು ನನಗೆ ಸಂತೋಷವನ್ನು ತಂದುಕೊಟ್ಟಿದೆ. ಹಾಗೆಯೇ ನನ್ನ ಜೊತೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ನಮ್ಮ ಸಹೋದ್ಯೋಗಿ ಮಿತ್ರರು ಕೂಡ ಎಂಥ ಸಂದರ್ಭದಲ್ಲಿಯೂ ಕೂಡ ಪರಸ್ಪರ ಸಹಕಾರದಿಂದ, ಸಂಯಮದಿಂದ, ಸಹನೆಯಿಂದ ಶಾಲೆಯನ್ನು ನಡೆಸಿಕೊಂಡು 4 ಜನ ಮಕ್ಕಳಿಗೆ ಪಾಠ ಪ್ರವಚನಗಳನ್ನು ಮುಂದೆ ಬಂದ್ವಿ. ನಮಗೂ ಕೂಡ ದೇವರು ಏನೂ ತೊಂದರೆ ಮಾಡಿಲ್ಲ, ಭಾಳ ಸುಖವಾಗಿದ್ವಿ. ದುಡ್ಡಿದ್ರೆ ಆಸ್ತಿ ಮಾತ್ರ ಸುಖವನ್ನು ನಾವು ತಿಳ್ಕೋಬಾರ್ದು. ದುಡ್ಡಿದ್ರೂ ಕೂಡ ನಾವು ಸಿಕ್ಕಿದ್ದೆ, ಆಸ್ತಿ ಇದ್ದಿದ್ರೂ ಕೂಡ ನಾವು ಸಿಕ್ಕಿದ್ದೆ. ಹಾಗಾಗಿ ಯಾರನ್ನು ಆಸ್ತಿ ದುಡ್ಡು ಮಾಡಬೇಕು ಅಂತ ಆಸೆ ಪಟ್ಟು ಹೋಗಬೇಡಿ. ನಿಮ್ಮಲ್ಲಿರ್ತಕ್ಕಂಥ ಸತ್ಯ, ನಿಷ್ಠೆ, ಶ್ರದ್ಧೆ ಇವಿದ್ರೆ ನಿಮ್ಗೆ ಯಾವ ಆಸ್ತಿನೂ ನೀವೇನು ಪಡಿಬೇಕಾಗಿಲ್ಲ, ಅವು ತಾನಾಗಿ ತಾನೇ ಬರ್ತವೆ. ದಯವಿಟ್ಟು ಆ ನಿಟ್ಟಿನಲ್ಲಿ ನೀವೆಲ್ಲರೂ ಇವತ್ತು ಸೇರಿ ಗುರುಗಳನ್ನ ವಂದನಾ ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ಬಿಟ್ಟು ನಮಗೆಲ್ಲನ ಕರೆ ಕೊಟ್ಟು ಈ ಕಾರ್ಯಕ್ರಮವನ್ನು ಬಹಳ ಚೆನ್ನಾಗಿ, ಸ್ವಚ್ಛವಾಗಿ, ಬಹಳ ಸಂತೋಷದಿಂದ ನೆರವೇರಿಸ್ಕೊಟ್ಟಿದ್ದೀರಾ. ಇಂಥ ಮನೋಭಾವ ನಿಮಗೆ ಇನ್ನೂ ಉಲ್ಬಣ ಆಗಲಿ, ದ್ವಿಗುಣಗೊಳ್ಳಲಿ ಅಂತೇಳಿ ನಾನು ಆಶಿಸ್ತೇನೆ. ಹಾಗೆಯೇ ನೀವು ಕೂಡ ಸಮಾಜದಲ್ಲಿ ಇಂಥ ಸಮಾಜ ಸೇವೆಗಳನ್ನು ಇದೊಂದೇ ಅಲ್ಲ, ಬೇರೆ ಬೇರೆ ಸಮಾಜ ಸೇವೆಗಳನ್ನು ಮಾಡ್ಕೊಳ್ತಾ ನಿಮ್ಮ ಕುಟುಂಬಗಳನ್ನು, ಮಕ್ಕಳನ್ನು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿಸ್ಕೊಂಡು ಒಳ್ಳೆಯ
ಒಳ್ಳೆಯ ಮಾರ್ಗದರ್ಶಕರಾಗಿ ಮುಂದುವರಿಯಲಿ ಅಂತ ಹೇಳಿ ಹೇಳ್ತಾ ಇವತ್ತು ನಮ್ಮನ್ನು ಇಲ್ಲಿಗೆ ಕರೆಸಿ ನಿಮ್ಮ ಎಲ್ಲ ಪರಿಚಯ ಮಾಡಿಕೊಡೋದಕ್ಕೆ ತುಂಬ ಸಂತೋಷ ಆಗ್ತಾಯಿದೆ. ಇದೇ ರೀತಿ ಮುಂದೆನೂ ಕೂಡ ನಿಮ್ಮ ಮಕ್ಕಳಿಗೆ ಒಳ್ಳೆಯದಾಗಲಿ, ನಿಮಗೂ ಕೂಡ ಒಳ್ಳೆಯದಾಗಲಿ, ದೇವರು ಆಯುಸ್ಸು ಆರೋಗ್ಯ ಭಾಗ್ಯ ಎಲ್ಲವನ್ನ ಕೊಟ್ಟು ಸದಾ ನಿಮ್ಮನ್ನು ಕಾಪಾಡಲಿ ಅಂತ ಹೇಳ್ತಾ ನಾನೇನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗಲ್ಲ. ಎಲ್ಲರೂ ಆರೋಗ್ಯವಾಗಿರಿ, ಸಂತೋಷದಿಂದಿರಿ, ನೆಮ್ಮದಿಯಿಂದ ಇರಿ. ಇದೇ ಜೀವನ, ಇನ್ಯಾವುದೂ ಜೀವನನೇ ಅಲ್ಲ. ದುಡ್ಡಿನ ಹಿಂದೆ ಹೋಗ್ಬೇಡ್ರಿ, ದುಡ್ಡು ನಿಮ್ಮ ಹಿಂದೆ ಬರೋ ಥರ ಮಾಡ್ಬೇಡಿ. ದುಡ್ಡನ್ನು ಯಾರು ಬೇಕಾದ್ರೂ ಸಂಪಾದನೆ ಮಾಡ್ತಾರೆ, ಅಂದರೆ ವ್ಯಕ್ತಿತ್ವನ ನಾವೇ ರೂಪಿಸ್ಕೊಡ್ಬೇಕು. ನಮ್ಮ ವ್ಯಕ್ತಿತ್ವ ನಾವೇ ರೂಪಿಸ್ಕೊಡ್ಬೇಕು. ಹಾಗಾಗಿ ಸುಮಾರು 34 ವರ್ಷಗಳ ಕಾಲ ನಾನು ಸರ್ವಿಸ್ ಮಾಡಿದೆ. ನನ್ನ ಎಲ್ಲ ಸಹೋದ್ಯೋಗಿಗಳು ನನಗೆ ಸಹಕಾರ ಕೊಟ್ಟಿದ್ದಾರೆ. ನಾನು ನನ್ನ ಕೈಲಾದದ್ದನ್ನು ವಿದ್ಯಾರ್ಥಿಗಳಿಗೆ ದಾನ ಮಾಡಿದ್ದೇನೆ. ಆ ಒಂದು ಆತ್ಮತೃಪ್ತಿ ನನಗಿದೆ. ನಾನು ಮೊದಲೇ ಹೇಳಿದೆ, ವಿದ್ಯಾರ್ಥಿಗಳೇ ದೇವರು, ಸ್ಕೂಲೇ ದೇವಸ್ಥಾನ. ನಾನೆಂದು ದೇವರಿಗೆ ಪೂಜೆ ಮಾಡಿಲ್ಲ, ಇವತ್ತವರೆಗೂ ಮಾಡಿಲ್ಲ, ಮಾಡೋದು ಇಲ್ಲ. ಇದೇ ನನ್ನ. ಹಾಗಾಗಿ ನಿಮ್ಮಲ್ಲೂ ಅಂತ ಒಂದು ಮನೋಭಾವ ಬೆಳೆಯಲಿ ಅಂತ ನಾನು ದೇವರಲ್ಲಿ ಭಗವಂತನಲ್ಲಿ ಆಶಿಸ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ, ನಿಮ್ಮ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತೇಳಿ ನನ್ನ ಈ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್. ಶಿಕ್ಷಕರಿಗೆ ಹಾಗೂ ಹೆಸರು ಅನಂತರಾಯ್ತು 94 ಹಾಗೂ ಗೊತ್ತಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ನಮ್ಮ ಹಳೆಯ ಶಿಕ್ಷಕ ವೃಂದದವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಹಾಗೂ ಈ ಸಮಾರಂಭದ ಮುಖ್ಯ ಕಾರಣಕರ್ತರಾದ ಶ್ರೀಯುತ ವೇಣುಗೋಪಾಲ್ ಹಾಗೂ ಮುರುಗೇಶ್ ಅವರಿಗೆ ಧನ್ಯವಾದಗಳು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಾವು 27 ವರ್ಷದ ಬಳಿಕ ಒಂದು ಗುರುವಂದನೆ ಕಾರ್ಯಕ್ರಮ ಮಾಡಬೇಕಂತ ನಮ್ಮ ಎಲ್ಲ ಸ್ನೇಹಿತರು ಒಂದು ಒಟ್ಟಿಗೆ ಕೂಡಿ ನಾವು ಗುರುಗಳಿಂದ ಕಲ್ತಿರೋದು ಏನು ಕಲ್ತಿದ್ದೀವಿ ಅಂದರೆ ಒಂದು ವಿದ್ಯೆ ಕಲ್ತಿದ್ದೀವಿ. ಆ ವಿದ್ಯೆಯಿಂದ ಇವತ್ತು ನಾವು ನಮ್ಮ ಸಾಂಸಾರಿಕ ಜೀವನ ನಡೆಸ್ತಾ ಇದ್ದೀವಿ. ಅಕ್ಷರ ಅನ್ನೋದು ಜೀವನದಲ್ಲಿ ಎಷ್ಟು ಮುಖ್ಯ ಅನ್ನೋದು ಗುರುಗಳಿಂದ ನಾವು ಕಲ್ತಿದ್ದೀವಿ. ಅಕ್ಷರ ಕಲಿಲಿಲ್ಲ ಅಂದರೆ ಈ ಸಮಾಜದಲ್ಲಿ ನಾವು ಬದುಕಕ್ಕಾಗಲ್ಲ. ಎಲ್ಲ ವಿದ್ಯಾರ್ಥಿಗಳೇ ಗಮನ ಇಟ್ಟು ಕೇಳಿ, ವಿದ್ಯೆ ಅನ್ನೋದು ಇವತ್ತು ನಿಮ್ಗೆ ಗೊತ್ತಾಗಲ್ಲ, ಇವಾಗ ಆಡ್ಬೇಡ್ರಿ. ವಿದ್ಯೆನ ದಯವಿಟ್ಟು ಗಮನದಲ್ಲಿಟ್ಟು ಚೆನ್ನಾಗಿ ವಿದ್ಯೆ ಕಲೀರಿ. ಮುಂದಿನ ನಿಮ್ಮ ಭವಿಷ್ಯ ಚೆನ್ನಾಗಿರುತ್ತೆ. ನಮಗೆ ನಾವು ಕಲ್ತಿದ್ದಂಥ ನಮ್ಮ ಗುರುಗಳು ಹೇಳ್ಕೊಟ್ಟಿರೋದು ಇಷ್ಟೇ, ಜೀವನದಲ್ಲಿ ವಿದ್ಯಾವಂತರಾಗಿ ಸಮಾಜದಲ್ಲಿ ಒಳ್ಳೆ ನಡತೆ, ಸಮಾಜದಲ್ಲಿ ಒಂದು ಒಳ್ಳೆ ಹೆಸರು ತಗೊಳ್ಬೇಕು ಅಂತ ಹೇಳ್ಕೊಟ್ಟಿದ್ರು. ಅದು ಇವತ್ತು ನಮಗೆ ಜೀವನದಲ್ಲಿ ಅನುಭವ ಆಗ್ತಾ ಇದೆ. ಅವತ್ತು ಗುರುಗಳು ಹೇಳಿದ್ದು ಇವತ್ತು ನಾವು ಪಾಠ ಕಲಿತಾ ಇದ್ದೀವಿ. ಯಾಕಂದರೆ ಸಮಾಜ ಕಲಿಸುತ್ತೆ ನಮಗೆ. ಏನಂದರೆ ಅಕ್ಷರ ಇಲ್ಲ ಅಂದರೆ ಮನುಷ್ಯನ ಜೀವನ ಶೂನ್ಯನೇ ಅಂತ ಹೇಳ್ಬೋದು. ನಾವು ನಮ್ಮ ಗುರುಗಳ ಮಾರ್ಗದರ್ಶನ ಅವತ್ತು ಹೇಳ್ಕೊಟ್ಟಿದ್ದು ಇವತ್ತು ಎತ್ಕತ್ತೀವಿ. ಕೆಲವೊಂದು ಸರಿ ನಮ್ಮ ಸಾಮಾಜಿಕ ಶಿಕ್ಷಣ ಚಿಕ್ಕನವರು ತುಂಬ ನಮಗೆ ಹೇಳ್ಕೊಟ್ಟಿದ್ದಾರೆ. ಸಮಾಜದಲ್ಲಿ ಹೆಂಗೆ ಬದುಕಬೇಕು ಅದೆಲ್ಲ ಹೇಳ್ಕೊಟ್ಟಿದ್ರು. ಅವರಿಗೆಲ್ಲ ಒಂದು ನಾವು ತುಂಬ ದಿನದಿಂದ ಬಯಕೆ ಇತ್ತು ನಮಗೆ, ನಮ್ಮ ಗುರುಗಳಿಗೆ ಏನಾದ್ರು ಒಂದು ನಮ್ಮ ಕಡೆಯಿಂದ ಒಂದು ಸನ್ಮಾನ ಕಾರ್ಯಕ್ರಮ ಮಾಡಬೇಕಂತ. ಅವತ್ತು ಈ ಸುದಿನ ನಮ್ಮ ಆಸೆ ಪರಿಪೂರ್ಣವಾಗಿದೆ. ನಮ್ಮೆಲ್ಲ ಶಿಕ್ಷಕ ವೃಂದವರಿಗೆ ಧನ್ಯವಾದಗಳು. ಬಂದಿದ್ದೀನಿ. ನಿಜವಾದಂಥ ಘಟನೆ ಹೇಳಲೇಬೇಕು. ಗೆದ್ದಳ್ಳಿ ಅವನಿಗೆ ಒಂದು ದಿವಸ ನಾನು ಗೋವಿಂದಪ್ಪ ಹೊಡೆದ್ವಿ, 2 ಏಟು ಹೊಡೆದ್ವಿ. 8ನೇ ಕ್ಲಾಸಿಗೆ ಬಂದ 9ನೇ ಕ್ಲಾಸಿಗೆ ಬಿಟ್ಟು ಯಾವುದೋ ಒಂದು ಸಂಘಕ್ಕೆ ಅಧ್ಯಕ್ಷರು ಲೀಡ್ರ್ ಏನ ಅಂಬೇಡ್ಕರ್ ಸಂಘನ ಏನು. ನಾನು PLS ಸ್ಕೂಲಲ್ಲಿ ಕೆಲಸ ಮಾಡ್ತಾ ಇದ್ದೆ. ಒಂದು ದಿವಸ ಸ್ಕಾರ್ಪಿಯೋ ಕಾರಲ್ಲಿ ಜೋರಾಗಿ ಕಾರ್ನಲ್ಲಿ ನನಗೆ ಭಯ ಆಯ್ತು, ಯಾರಪ್ಪ
ವೈಟ್ ಡ್ರೆಸ್ ಹಾಕೊಂಡಿದ್ದಾನೆ. ನಾನಿಡ್ದು ನನ್ನ ಕಡೆಗೆ ಬಂದ, ನಾನು ತಿಳಿಸ್ಲಿಲ್ಲ. ನಮಸ್ಕಾರ ಅಂತಂದ್ರೆ ಏನಪ್ಪ ಅಂತಂದ್ರೆ ಹೀಗೆ BVP-ನಲ್ಲಿ ಓದ್ತಾ ಇದ್ದೆ ಸರ್. ಒಯ್ದಪ್ಪ ನೀನು ಇಟ್ಕೊಂಡು ಹೊಡೆದ್ಬಿಟ್ಟೆ, ಮನೆ ತಿಂದು ಬಿಟ್ಟೆ. ಮತ್ತು ಬಂದದ್ದೇನು ಅಂದರೆ ನಮ್ಮ ಸಂಘದಿಂದ ಈಗ ಲೋನ್ ಆಗಬೇಕು ಸರ್, ನನಗೆ ಅರ್ಜೆಂಟ್ ಒಂದು SSLC ಸರ್ಟಿಫಿಕೇಟ್ ಬೇಕು. ನೋಡಿ ಹೆಂಗಿದೆ, ಅದಕ್ಕೆ ಹೇಳೋದು SSLC ಸರ್ಟಿಫಿಕೇಟು ನೀನು 8ನೇ ಕ್ಲಾಸು 9ನೇ ಕ್ಲಾಸು 10ನೇ ಕ್ಲಾಸು ನಮ್ಮ ಸ್ಕೂಲಲ್ಲಿ ಓದಿದ್ರೆ ಮಾತ್ರ ಸಿಗುತ್ತಪ್ಪ. ಇಲ್ಲ ಸರ್ ಎಲ್ಲಿ ಒಯ್ದು ಹೊಡೆದು ಬಿಡಿಸ್ಬಿಟ್ರೆ ಇದನ್ನೆಲ್ಲ ಮತ್ತಿಕೆರೆ ಮೇಲೆ ಹೇಳ್ಬೇಡಯ, ಹೊಡೆದು ಬಿಡಿಸಿದ್ರು ನಾನು ಇನ್ನೂ ಯಾರ್ಯಾರು ಹೊಡೆದು ಬಿಡಿಸಿದ್ರು ಗೊತ್ತಿಲ್ಲ ಅಂತಂದು ಹೇಳಿದೆ. ಮನೆಗೆ ನಾವು ಕೊಡ್ತಾರ ಇಲ್ವಾ, ಓದಿದ್ರು ಕೊಡ್ತೀವಪ್ಪ. ಎಲ್ಲಿ ಸರ್ 9ನೇ ಕ್ಲಾಸಿಗೆ ಬಿಟ್ಟೋಗ್ಬಿಟ್ಟೆ, ಮತ್ತೇನು ಸಿಗುತ್ತೆ? ಮತ್ತಿಕೆರೆಯಲ್ಲಿ ಮಾಧವ ವೆರೈಟಿ ಸ್ಟೋರೇಜ್ ಅಲ್ಲಿ ಅಲ್ಲಿ ಹೋಗು, ಅಲ್ಲಿ ಕೇಳು, ಕೊಡ್ತಾರೆ SSLC ಸರ್ಟಿಫಿಕೇಟ್ ಆಗಲಿ. ಅವನೇನು ಮಾಡ್ದೆ ಅಂತ ಬಂದನೆ ಜೀಪ್ ಹಾಕೊಂಡು ಅದೇ ಬಂದು ಕೇಳಿದ್ದಾರೆ, ಇಲ್ಲಿ ಅಂಗಡಿನಲ್ಲಿ ಸಿಗುತ್ತಾ SSLC ಸರ್ಟಿಫಿಕೇಟು? ತಿರ್ಗಾ ಬಂದ. ಅವಾಗ ಹೇಳ್ದೆ, ದಡ್ಡ ಈ ಥರ ಅಲ್ಲ, ನೀನು ಅಟ್ಲೀಸ್ಟ್ SSLC ನಮ್ಮಲ್ಲಿ ಓದಿ ಫೇಲ್ ಆಗಿದ್ರು ಫೇಲ್ ಅಂತಲೇ ಕೊಡ್ತಾ ಇದ್ದೆ. ನೀನು 9ನೇ ಕ್ಲಾಸ್ಗೆ ಬಿಟ್ಟೋಗ್ಬಿಟ್ಟು 10ನೇ ಕ್ಲಾಸ್ ಸರ್ಟಿಫಿಕೇಟ್ ಕೇಳಿದ್ರೆ ಎಲ್ಲಿಂದ ತಂದು ಕೊಡಲಿಲ್ಲ ಅಂದರೆ ಅವತ್ತಿನ ಮನೋಭಾವನೆ ಹಂಗಿರುತ್ತೆ ವಿದ್ಯಾರ್ಥಿಗಳು. ನೋಡಿ, ಅವನಿಗೆ ಸರ್ಟಿಫಿಕೇಟ್ ಬೇಕಾದಾಗ ನಾವು ನಮ್ಮ ಸ್ಕೂಲು ನೆನಪಾಯ್ತು. ಒಂದಿಟ್ಟು ಹೊಡೆದದ್ದು ಮುಖ್ಯ ಅಲ್ಲ. ಕೊನೆಗೆ ಹೇಳಿದ್ರೆ ಎಲ್ಲೂ ಸಿಕ್ಕಲ್ಲಪ್ಪ, ಅಂಗಡಿಗಳಲ್ಲಿ ಸಿಕ್ಕೋದಾಗಿದ್ರೆ ಈ ಸ್ಕೂಲ್ ಯಾಕಿರ್ತಾ ಇತ್ತು, ಈ ವ್ಯವಸ್ಥೆ ಯಾಕಿರ್ತಾ ಇತ್ತು, ಮೇಸ್ಟ್ಗಳಾಗಿರ್ತಾ ಇತ್ತು. SSLC ಬೋರ್ಡ್ ಹಾಕಿರೋದು ಸಿಕ್ಕೋದಿಲ್ಲ, ಬೇಕಾದ್ರೆ ಪ್ರೈವೇಟಲ್ಲಿ ಕಟ್ಕೊಂಡು ನೀನು ಸರ್ಟಿಫಿಕೇಟ್ ಪಡ್ಕೊಳ್ಬೋದು ಅಂತ ಒಳ್ಳೆ ಮಾರ್ಗ ಹೇಳಿ ಕಳಿಸ್ತೀವಿ. ಅದೇನು ಮಾಡ್ಕೊಂಡು ಗೊತ್ತಿಲ್ಲ. ಅದಕ್ಕೆ ಚಿಕ್ಕವರಾಗಿದ್ದಾಗ ಅನಿಸುತ್ತೆ, ಒಂದು ಇಟ್ಟು ಹೊಡಿಬೋದು, ಬೈದಿರ್ಬೋದು. ನಾವು ಸಾಕಷ್ಟು ನಿಮ್ಮಲ್ಲಿ ಯಾರ್ಯಾರಿಗೆ ಏನೇನೋ ಅಂದಿದ್ದುವೋ ಅಥವಾ ಬಡ್ದಿದ್ದುವೋ ಅದು ನನಗೆ ನೆನಪಿಲ್ಲ. ಇವತ್ತೆಲ್ಲ ನೀವು ಈ ಥರ ಬೆಳೆದಿದ್ದೀರ ಅಂತಂದರೆ ಒದೆ ತಿಂದಿರೋದಾಗಲಿ ಹೊಡೆದಿರೋದಾಗಲಿ ಯಾವುದೂ ಲೆಕ್ಕಕ್ಕೆ ದಯವಿಟ್ಟು ಮುಂದೆ ನಿಮ್ಮ ಮಕ್ಕಳಿಗೂ ಕೂಡ ಇದೇ ಮಾರ್ಗದರ್ಶನ, ನಿಮ್ಮ ಮಾರ್ಗದರ್ಶನನೇ ಅವ್ರಿಗೂ ಕೂಡ ನೀಡಬೇಕು. ಇದೊಂದು ನಡೆದಂಥ ಸಂಗತಿ, ಅದಕ್ಕಾಗಿ ಹೇಳಲಿಕ್ಕೆ ಬಂದೆ ಮಧ್ಯದಲ್ಲಿ. ಸಾರಿ ಈ ಸಲ SLC ಪಾಸ್ ಆದವ್ರಿಗೆ ಫಸ್ಟ್ ಕ್ಲಾಸ್ವರೆಗೆ ಒಂದು 5,000 6,000, ಸೆಕೆಂಡ್ ಕ್ಲಾಸ್ 4,000, ಅದನ್ನು ಆಮೇಲೆ ನೋಡ್ಬೇಕು. ಇನ್ನೂ ಜಾಸ್ತಿ ಆಗ್ಬೋದು ಆಯಿತಾ. ಆ ಥರ ಒಂದು ಡಿವೈಡ್ ಮಾಡ್ಕೋಣ ಅಂತ ಈಗ ಎಲ್ಲರೂ ಕೇಳ್ಕೊಟ್ಟಿದ್ವಿ. ಸೊ ಅದಕ್ಕೆ ಶಾಲಾ ಶಿಕ್ಷಕರಿಗೆ ನೀವೊಂದು ನಮಗೊಂದು ಲಿಸ್ಟ್ ಕೊಟ್ಟರೆ ನಾವು ಅದನ್ನು ಮಾರ್ಗಸೂಚಿ ನಾವು ಫಾಲೋ ಮಾಡ್ತೀವಿ, ಮೀಟಿಂಗ್ ಮಾಡ್ಕೊಂಡು ನಾವು ಇದು ಮಾಡ್ತೀವಿ. ಇದೊಂದು ನಾವು ಈ ಸಂದರ್ಭದಲ್ಲಿ ನಾವು ಒಂದು ಪ್ರಕಟಣೆ ಮಾಡ್ತಾ ಇದ್ದೀವಿ. ಹಂಚ್ಕೊಂಡ್ಬಿಡ್ತೀನಿ, ಇನ್ನೇತ ಭಾವಿಸ್ಬೇಡಿ. ಈಗ ಈ ಏನು ವೇದಿಕೆ ನೋಡ್ತಾ ಇದ್ರೆ ಮಕ್ಕಳೇ, ನಮಗೆ ಆ ಟೈಮಲ್ಲಿ ವೇದಿಕೆ ಇರಲಿಲ್ಲ. ನಾವು ಹೋಗ್ಬೇಕಾದ್ರೆ ನಮ್ಮ ಏನು ಶಾಲೆಯಲ್ಲಿ ಓಡಾಡ್ತೀವೋ ಆ ಜಾಗ, ಅಲ್ಲಿ ಪ್ರಿನ್ಸಿಪಲ್ ಕೂತ್ಕೊಳ್ಳೋರು, ಟೀಚರ್ಸ್ನ ಪಕ್ಕದಲ್ಲಿ ಕೂತ್ಕೊಳ್ಳೋರು. ಅವ್ರು ಬಂದು ನಿಮ್ಮ ಪಾತ್ರಗಳನ್ನ ಏನು ಮಾಡ್ತೀರಾ, ಏನು ಪಾತ್ರ ಅಭಿನಯ ಮಾಡಿ ಏನೋ ಒಂದು ಹೇಳೋರು. ಸರಿ, ನಮ್ಗೆ ಇಚ್ಛೆ ಪಟ್ಟು ನಾವು ಮಾಡ್ತಾ ಇದ್ದೀವಿ ಹೋಗಿ. ಅದೇ ರೀತಿ ಒಂದು ಸಲ ಮಾತ್ರ ವೇದಿಕೆನ ಅನಾವರಣಗೊಳಿಸಿದ್ರು, ವೇದಿಕೆ ಅವಕಾಶ ಕೊಟ್ಟರು. ನಮ್ಮ ಕ್ಲಾಸಲ್ಲಿ ಯಾರೂ ಡ್ಯಾನ್ಸ್ ಮಾಡೋಕ್ಕೆ ಇಷ್ಟ ಇಲ್ಲ, ಎಲ್ಲರೂ ಬರಬೇಕು. ಕೊನೆಗೆ ನಾನೇ ಅದು ತಂದ್ಕೊಂಡು ನಾನು ಏನೋ ಒಂದು ಈ ಕ್ಷೇತ್ರದಲ್ಲಿ ಹೋಗೋಣ ಅಂತ ಮಾಡಿದೆ. ಒಂದು ಏಕಪಾತ್ರ ಅಭಿನಯ ಮಾಡಿದೆ. ಈಗ KVC ಸರ್, KVC ಚಿಕ್ಕಣ್ಣವರು ವೇದಿಕೆ ಮೇಲೆ ಕೂತಿದ್ದಾಗ ನಾನು ಕೃಷ್ಣ ಸಂಧಾನದೊಂದು ಅಭಿನಯ, ಮಗು ಅಭಿನಯ, ಕೃಷ್ಣ ಈ ಕಡೆ ದುರ್ಯೋಧನ ಸೈತವ ಬಂದು ಸಂಧಾನಕ್ಕೆ ಬರ್ತಾರೆ. ಆ ಒಂದು 3 ತುಣುಕು ನಾನು ಮಾಡಿ ತೋರಿಸಿದೆ. ಅವಾಗ ಸರ್ ಆಶೀರ್ವಾದ ಮಾಡಿದ್ರು, ನೀನು ಓದಕ್ಕೆ ಲಾಯಕ ಬೇಕು, ನೀನು ಯಾವುದೋ ರಂಗಭೂಮಿಗೆ ಹೋಗ್ತೀಯಾ ಅಂತ ಹೇಳಿದ್ರು. ಅದೇ ರೀತಿ ಇವತ್ತು ನಾನು ರಂಗಭೂಮಿಯಲ್ಲಿ ನಾನು ಚಲನಚಿತ್ರದಲ್ಲಿ ಡ್ಯಾನ್ಸ್ ಮಾಸ್ಟರ್ ಆಗಿ ಕೆಲಸ ಮಾಡ್ತಾರೆ. ಅಲ್ಲ, ಅದು ಹೇಳ್ತಾರೆ, ಗುರುಗಳು ಯಾವಾಗ ಕುಡಿತಾರೋ ಅದೊಂದು ಆಸ್ಪಾಸ್ನೆ ಆಶೀರ್ವಾದ ಜೊತೆಗಿರುತ್ತೆ, ಮಧ್ಯ ಮಧ್ಯಗೂ ಇರುತ್ತೆ. ಆ ಥರ ಅದನ್ನು ಅನುಸರಿಸ್ಕೊಂಡು ನಾವು ಹೋದರೆ ನಮ್ಮ ದಾರಿ ಇದ್ದೇ ಇದೆ, ದಾರಿ ದೀಪವಾಗಿ ನಮಗೆ ಬೆಳೆಸ್ತಾ ಇರ್ತಾರೆ. ಧನ್ಯವಾದಗಳನ್ನು ಹೇಳ್ತೀನಿ. ಹಲೋ, ವೇದಿಕೆ ಮೇಲೆ ಆಸಕ್ತರಾಗಿರ್ತಕ್ಕಂಥ
ತಿಳಿಸುತ್ತಾ, ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರೇ ಹಾಗೂ ನನ್ನ ನೆಚ್ಚಿನ ಹಿತೈಷಿಗಳೇ ಹಾಗೂ ಈ ಒಂದು ಏನು 1994 ಮತ್ತು 95ರ ಬ್ಯಾಚ್ ಒಂದು ವಿದ್ಯಾರ್ಥಿಗಳಿದ್ದೀರ ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ನಮ್ಮ ಶಾಲೆಯ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೂ ಎಲ್ಲರಿಗೂ ವಂದಿಸುತ್ತಾ, ನಾನು ಈ ಸಂಸ್ಥೆಗೆ ಬಂದು ಸುಮಾರು 76ರಿಂದ ಮೊದಲು ಮಲ್ಲತ್ತಳ್ಳಿಯಲ್ಲಿ 4 ವರ್ಷ ಸೇವೆ ಮಾಡಿದ್ದೇನೆ. ತದನಂತರ ಬಸವೇಶ್ವರ ನಗರ ಹೈಸ್ಕೂಲಲ್ಲಿ 2 ವರ್ಷ ಕೆಲಸ ಮಾಡಿದೆ. ಅಲ್ಲಿಂದ ಮತ್ತೆ ಟ್ರಾನ್ಸ್ಫರ್ ಆಗಿ 1992ರಲ್ಲಿ ಈ ಶಾಲೆಗೆ ಬಂದೆ. 92ರಿಂದ ನಾನು ನಿವೃತ್ತಿ ಆಗುವ ತನಕ 23ರವರೆಗೂ ಅಂದರೆ ಈ ಶಾಲೆಯಲ್ಲಿ ಸತತವಾಗಿ 31 ವರ್ಷ ಸೇವೆ ಸಲ್ಲಿಸಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಂದರೆ ಈ ಶಾಲೆಯಲ್ಲಿ ಬಹಳ ಅನುಭವಗಳು ಕೂಡ ನನಗೆ ಆಗಿದೆ, ನನಗೆ ಕಲಿತದ್ದೂ ಆಗಿದೆ. ಯಾಕೆಂತೇಳಿದ್ರೆ ಆ ಶಾಲೆಯಲ್ಲಿ ಅದು ಯಾವ ಶಕ್ತಿ ಇದೆಯೋ ಅಂತ ಗೊತ್ತಿಲ್ಲ. ಪ್ರತಿಯೊಂದು ಕೂಡ ನಾವು ಎಂಥವರೇ ಇರಲಿ, ಎಂಥ ಕಡುಬಡತನ ವಿದ್ಯಾರ್ಥಿ ಆಗಿದ್ದರೂ ಕೂಡ ಆ ಶಾಲೆಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಉನ್ನತ ಸ್ಥಾನದಲ್ಲಿ ಬೆಳೆದಿರ್ತಕ್ಕಂಥ ನಿದರ್ಶನಗಳು ಬೇಕಾದಷ್ಟಿದೆ. ಉದಾಹರಣೆಗೆ ನಿಮ್ಮನ್ನೇ ನೋಡಿದಾಗ ನಿಮ್ಮಲ್ಲಿ ಇರ್ತಕ್ಕಂಥ ಒಂದು ಪ್ರೇರಣಾ ಶಕ್ತಿ ಇದೆ. ಆ ಒಂದು ಪ್ರೇರಣಾ ಶಕ್ತಿಯೇ ಇವತ್ತು ನಮಗೆ ಒಂದು ಸನ್ಮಾನ ಮಾಡುವಂಥ ಶಕ್ತಿ ಒಂದು ನಿಮ್ಗೆ ಕೊಟ್ಟಿದೆ ಅಂತ ಹೇಳಿದ್ರೆ ನಿಜವಾಗಲೂ ಆ ಪುಣ್ಯೇಶ್ವರಕ್ಕಾಗಲಿ ಅಥವಾ ಆ ಶಾಲೆಯ ಕಟ್ಟಡದಲ್ಲಿ ಇರ್ತಕ್ಕಂಥ ಒಂದು ಶಕ್ತಿ ಅಂತಾಗಲಿ ಅದಕ್ಕೆ ಕಾರಣ. ಯಾಕೆಂತ ಹೇಳಿದ್ರೆ ಸಾಮಾನ್ಯವಾಗಿ ನಾನು ಎಷ್ಟೋ ಸಲ ಹೇಳ್ತಕ್ಕಂಥ ನಮ್ಮ ಮಕ್ಕಳಿಗೆ ಬರೀ ನಾವು ರ್ಯಾಂಕ್ ಬರಬೇಕು ಅದಲ್ಲ. ನಮ್ಮಲ್ಲಿ ಇರ್ತಕ್ಕಂಥ ಒಂದು ಶಕ್ತಿ ಇದೆ, ಅದನ್ನ ಬೆಳೆಸ್ಕೋಬೇಕು. ನಮ್ಮ ಜ್ಞಾಪಕ ಶಕ್ತಿ ಬೆಳೆಸ್ಕೋಬೇಕು, ನಮ್ಮ ಕಲ್ಪನಾ ಶಕ್ತಿ ಒಂದು ಬೆಳೆಸ್ಕೋಬೇಕು. ಆ ಒಂದು ಬೆಳೆಸ್ಕೊಂಡಾಗ ಮಾತ್ರ ನಾವು ವಿದ್ಯಾರ್ಥಿ ದಶೆಯಲ್ಲಿ ನಾವು ಉನ್ನತ ಸ್ಥಾನದಲ್ಲಿ ಬರಲಿಕ್ಕೆ ಒಂದು ಅವಕಾಶ ಬರ್ತದೆ. ಎಷ್ಟೋ ತಂದೆ ತಾಯಿಗಳು ಇನ್ನು ರ್ಯಾಂಕ್ ಬರಬೇಕು, ಒಳ್ಳೆ ಮಾರ್ಕ್ಸ್ ತೆಗಿಬೇಕು ಅದೆಲ್ಲ ಮುಖ್ಯ. ಅವ್ರು ಬಡವನೇ ಇರ್ಬೋದು, ಶ್ರೀಮಂತನೇ ಇರ್ಬೋದು, ಮಧ್ಯಮ ವರ್ಗದವನೇ ಇರ್ಬೋದು, ಅವರಲ್ಲಿ ಬೇಕಾಗಿರ್ತಕ್ಕಂಥದ್ದು ವಿದ್ಯೆ. ಆ ವಿದ್ಯೆಯನ್ನ ಕಳಿಸ್ಕೋಬೇಕು. ಉನ್ನತ ಸ್ಥಾನದಲ್ಲಿ ಬರೋದಕ್ಕೆ ನಾವು ಏನು ಒಂದು ಪ್ರೇರಣೆ ಮಾಡಬೇಕು, ಆ ಪ್ರೇರಣಾ ಶಕ್ತಿಯನ್ನು ತುಂಬಬೇಕು ತಂದೆ ತಾಯಿಯಾದಂಥವರು. ಬರೀ ರ್ಯಾಂಕ್ ಬರಬೇಕು ಅಂದ್ರೆ ಅವನ್ನ ಎಷ್ಟೋ ಜನ ಮಕ್ಕಳ ನೀನು ಇಷ್ಟೇ ಪರ್ಸೆಂಟ್ ತೆಗಿಬೇಕು, ಅಷ್ಟೇ ಪರ್ಸೆಂಟ್ ತೆಗಿಬೇಕು ಬಲವಂತ ಮಾಡಿ ಅವನ್ನ ಏನು ತಲೆಯಲ್ಲಿ ತುಂಬಿಟ್ಟು ಅವನ್ನ ಇದು ಮಾಡ್ತಾ ಇದ್ರು. ಅದು ಮುಖ್ಯ ಅಲ್ಲ. ಹಾಗಾಗಿ ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳಂತ ಏನು ಹೇಳ್ತೀವಿ, ಹಾಗೆ ತಂದೆ ತಾಯಿ ಮಕ್ಕಳಲ್ಲಿ ಏನು ಬೆಳೆಸಬೇಕು ಅದನ್ನು ಮಾತ್ರ ಬೆಳೆಸಬೇಕು. ಈಗ ತಾನೇ ಹೇಳಿದ್ರು ನಮ್ಮ CRPನವರು ವೆಂಕಟೇಶ್ ಅವರು ಹೇಳಿದ್ರು, ಮಕ್ಕಳಲ್ಲಿ ಮೊಬೈಲ್ ಜಾಸ್ತಿ. ನೀವು ಮಕ್ಕಳಿದ್ದಾಗ ನಿಮ್ಮ ತಾಯಿಯಂದಿರು ನಿಮ್ಮನ್ನು ಎತ್ತುಕೊಂಡು ರಾತ್ರಿ ಒಂದು ಚಂದಮಾಮ ನೋಡಿ ತಿರ್ಸ್ತಾ ಇದ್ರು. ಈಗ ಮಕ್ಕಳು ಮೊಬೈಲ್ ತೋರಿಸ್ಬಿಟ್ಟು ಚಂದಮಾಮ ಅಲ್ಲ, ಮೊಬೈಲ್ ಕೊಟ್ಬಿಟ್ಟು ಊಟ ಮಾಡ್ತಾರೆ. ಅದನ್ನ ಬರೀಬೇಕು. ತಂದೆ ತಾಯಿದಂಥವ್ರು ಮಕ್ಕಳ ಕೈಯಲ್ಲಿ ಬಹಳ ಈ ಒಂದು ಮಾಧ್ಯಮ ಇದೆ, TV ಮಾಧ್ಯಮ ಇರ್ಬೋದು, ಮೊಬೈಲ್ ಇರ್ಬೋದು, ಇವೆಲ್ಲ ಜಾಸ್ತಿ ಆಗಿ ನಮ್ಮ ಮಕ್ಕಳ ಒಂದು ಮನಸ್ಸನ್ನ ಕೆಡಿಸೋದಕ್ಕೆ ಆಲ್ರೆಡಿ ಕೆಡಿಸ್ಬಿಟ್ಟಿದೆ. ಅದನ್ನ ಹೇಗಾದ್ರೂ ಮಾಡಿ ನೀವು ಅದನ್ನು ತಪ್ಪಿಸಿ ಒಳ್ಳೆ ರೀತಿಯಲ್ಲಿ ನಮ್ಮ ಮಕ್ಕಳನ್ನ ಬೆಳೆಸಿ ಈ ದೇಶದ ಉನ್ನತ ಪ್ರಜೆಗಳನ್ನೇ ಮಾಡುವಂಥ ಶಕ್ತಿ ನಿಮ್ಮಲ್ಲಿ ಬರಲಿ ಅಂತ ಹೇಳ್ತಾ ಇಷ್ಟೊಂದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ವಿದ್ಯಾರ್ಥಿಗಳು ಏನಿದ್ದಾರೆ ಅವರು ವಿದ್ಯಾರ್ಥಿಗಳಲ್ಲ, ವಿದ್ಯಾರ್ಥಿಗಳ ರೂಪದಲ್ಲಿ ಬಂದಿರತಕ್ಕಂಥ ವಿದ್ಯಾರ್ಥಿಗಳ ದೇವರುಗಳು. ಹಾಗಾಗಿ ನಿಮಗೂ ಮತ್ತೆ ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಹಾಗೂ ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ನನ್ನ ಹಿರಿಯ ಕಿರಿಯ ಎಲ್ಲ ನಮ್ಮ ಹಿತೇಶಿಗಳಿಗೂ ವಂದಿಸುತ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ರಿ. ಜೈ ಹಿಂದ್, ಜೈ ಕರ್ನಾಟಕ.
ಜೀವನ ಸಾರ ಹರಿವುದು ಭೂಮಿಯ ಪಾರ ರಾಮನ ಅವತಾರ ಕಾಸಗತಿಯ ದಿವ್ಯಾತ್ಮವ ತಳೆವ ಕೌಸಲ್ಯ ಬಸರನಿದು ಪುನೀತ ಲೇಸಿಕರೆ ಸಹಜಾತರ ಮೂವರು ಲೇಸಿಕರೆ ಸಹಜಾತರ ಮೂವರು ಲಕ್ಷ್ಮಣ ಶತ್ರುಘ್ನ ಭರತ ರಾಮನ ಅವತಾರ ರಘುಕುಲ ಸೋಮನ ಅವತಾರ ತ್ರಿಭುವನ ಪಾಲಕ ನೆಪ ಮಾತ್ರ ಗುರು ವಿಶ್ವಾಮಿತ್ರ ತ್ರಿಭುವನ ಪಾಲಕ ನೆಪ ಮಾತ್ರ ಗುರು ವಿಶ್ವಾಮಿತ್ರ ಅಭಯ ಅಹಲ್ಯೆಗೆ ನೀಡುವ ಪಾತ್ರ ಅಭಯ ಅಹಲ್ಯೆಗೆ ನೀಡುವ ಪಾತ್ರ ಹರಿಸುವ ಹರಿಸುವ ಗಾತ ರಾಮನ ಅವತಾರ ರಘುಕುಲ ಸೋಮನ ಅವತಾರ ಘನವೋ ಜನ ಘನ ಮಮತೆಯ ಕುಡಿಯೋ ಸೀತೆಯ ಕನ್ಯಾ ಸಂಕಲಯೋ ಧನುಜರ ಕನಸಿನ ಸುಖ ಗೋಪುರವೋ ಧನುಜರ ಕನಸಿನ ಸುಖ ಗೋಪುರವೋ ಗುರಿಯುವುದು ಮಿಥಿಲ ನಗರದಲ್ಲಿ ರಾಮನ ಅವತಾರ ರಘುಕುಲ ಸೋಮನ ಅವತಾರ ಕಪಟ ನಾಟಕದ ಪಟ್ಟಾಭಿಷೇಕ ಉಪಟಳ ತಾತ್ಕಾಲಿಕ ಶೋಕ ಭೀಕರ ಕಾನನ ವಾಸದ ಕುಹಕ ಲೋಕೋದ್ಧಾರದ ಮೊದಲಂಕ ಭರತಕ ಮಾತುಕ ನೀಡುವ ವೇಷ ಭರತಕ ಪಾದುಕ ನೀಡುವ ವೇಷ ಗುರುಜನ ಭಕ್ತಿಯ ಆದೇಶ ನರಲೋಕಕ್ಕೆ ನವ ಸಿರಿ ಸಂತೋಷ ನರಲೋಕಕ್ಕೆ ನವ ಸಿರಿ ಸಂತೋಷ ಭರವಸ ನೀಡುವ ಸಂದೇಶ ರಾಮನ ಅವತಾರ ರಘುಕುಲ ಸೋಮನ ಅವತಾರ ಆಹಾ ನೋಡದ ಹೊನ್ನಿನ ಜಿಂಕೆ ಹಾಳಾಗುವುದಯ್ಯೋ ಲಂಕೆ ಶಿವನುರಿಗಣ್ಣೋ ಮಂಕೆ ಕಣ್ಣಾಗುವ ನೀತಿ ಶಂಕೆ ಶರಣು ಶರಣ ಹೇ ಭಾಗವತೋತ್ತಮ ಕನ್ನಡ ಕುಲ ಪುಂಗವ ಹನುಮ ಶರಣು ಶರಣ ಹೇ ಭಾಗವತೋತ್ತಮ ಕನ್ನಡ ಕುಲ ಪುಂಗವ ಹನುಮ ಮುದ್ರಿಕೆಯಲ್ಲಿದೆ ಸೋಹಂ ಬ್ರಹ್ಮ ಮುದ್ರಿಕೆಯಲ್ಲಿದೆ ಸೋಹಂ ಬ್ರಹ್ಮ ಎಂಬುವ ತತ್ವವು ತಿಳಿದವ್ವ ಎಂಬುವ ತತ್ವವು ತಿಳಿದವ್ವ ರಾಮ ರಾಮ ಜಯ ರಾಮ ರಾಮ ಜಯ ರಾಮ ರಾಮ ರಘುಕುಲ ಸೋಮ ಸೀತೆಯ ಚಿಂತೆಗೆ ಪೂರ್ಣ ವಿರಾಮ ಗಂಗೆಯ ವೈಭವ ನಿರ್ನಾಮ
ರಘುಕುಲ ಸೋಮನ ಅವತಾರ.
ಎಲ್ಲ ನನ್ನ ಆತ್ಮೀಯ ವ್ಯಕ್ತಿ ಹಾಗೂ ಹಿರಿಯ ವಿದ್ಯಾರ್ಥಿಗಳೇ ಹಾಗೂ ನಮ್ಮ ಪೋಷಕರೇ ಮತ್ತು PU ಶಾಲೆಯ ವಿದ್ಯಾರ್ಥಿಗಳೇ, ಇಂದು ನಾವೆಲ್ಲ ಒಂದು ಸಂಭ್ರಮಕ್ಕೆ ನಮ್ಮ ಹಳೆಯ ವಿದ್ಯಾರ್ಥಿಗಳು ಸಾಕಷ್ಟು ಶ್ರಮವಹಿಸಿ ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ತಾ ಇದ್ದಾರೆ. ಅವರಿಗೆ ಒಳ್ಳೆಯದಾಗಿ ನಾನು ಇದನ್ನು ಗಮನಿಸ್ತಾ ಇದ್ದೇನೆ. ಗುರುವಿನ ಗುಲಾಮ ಆಗುವುದನ್ನ ದೊರೆಯಲ್ಲ ನಮಗೆ ಅಂತ ಹೇಳ್ತಾರೆ. ಹಾಗೆ ನಮ್ಮ ಹಿರಿಯ ವಿದ್ಯಾರ್ಥಿಗಳು ಗುರುಗಳ ಮೇಲೆ ನಂಬಿಕೆ ವಿಶ್ವಾಸವಿಟ್ಟು ಇವತ್ತು ಗುರುವಂದನಾ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಶಿಕ್ಷಣ ಅನ್ನುವಂಥದ್ದು ಬಹಳ ಕಷ್ಟಪಟ್ಟು ಪಡೆಯಬೇಕಾದ ಸ್ಥಿತಿ ಬಂದಿದೆ. ಯಾಕೆಂದರೆ ಈಗಿನ ವಿದ್ಯಾರ್ಥಿಗಳು ಅದರಲ್ಲೂ 2019-20 ಕೊರೋನಾ ಇತ್ತೀಚೆಗೆ ವಿದ್ಯಾರ್ಥಿಗಳಲ್ಲಿ ವಿದ್ಯೆ ಮಹತ್ವವಾಗಿ ಗುರುವ ಮಹತ್ವವಾಗಿ ಅವರಿಗೆ ಅರಿವಾಗ್ತಾ ಇದೆ. ಆದರೆ ಎಲ್ಲ ವಿದ್ಯಾರ್ಥಿಗಳು ಗುರುವಿನ ಮಹತ್ವವನ್ನು ತಿಳಿದು ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡಿದ್ದಾರೆ. ಹಾಗೆಯೇ ಎಲ್ಲ ವಿದ್ಯಾರ್ಥಿಗಳು ಇದೇ ರೀತಿ ಮುಂದೆ ಕಾರ್ಯಕ್ರಮವನ್ನು ಸಹಾಯ ಮಾಡುವ ವ್ಯವಸ್ಥೆಯನ್ನು ಮುಂದುವರಿಸಿಕೊಂಡು ಮತ್ತೆ ನಾವು ಹೇಳ್ಕೊಳ್ತಾ ಇದ್ದೇವೆ. ಹಿರಿಯರು ಮಾತಾಡ್ತಾರೆ ಕೊರೋನಾ ಕೈ ಎಂದೂ ಬರಲಾಗುವುದಿಲ್ಲ. ಹಾಗೆ ನಮ್ಮ ಹಿರಿಯ ವಿದ್ಯಾರ್ಥಿಗಳು ನಮ್ಮ ಕೈಲಾದಷ್ಟು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ತಾ ಇದ್ದಾರೆ. ನಮ್ಮ ಗುರುಗಳನ್ನು ಗಮನಿಸ್ತಾ ಇದ್ದಾರೆ, ಗೌರವಿಸ್ತಾ ಇದ್ದಾರೆ. ನಿಜವಾಗಲೂ ಇವತ್ತಿನ ಕಾರ್ಯಕ್ರಮ ಇದ್ರೆ ಒಬ್ಬರವನ್ನು ಮಾತನಾಡಿದ್ರೆ ನೆನಪಡ್ತಾ ಇದ್ದಾರೆ. ಆ ರಾಮಕೃಷ್ಣ ಈಶ್ವರ ಏನಾವುದೆಲ್ಲ ಅಂತ ಒಬ್ಬನ ಮಾತು. ಯಾಕಂದರೆ ಒಬ್ಬ ವನವಾಸ ದೇಶದಲ್ಲಿರ್ತಕ್ಕಂಥ ನಂಬಿಕೆ ಅವನನ್ನು ವನವಾಸ ದೇಶವನ್ನು ಜನಪ್ರಿಯ ಅರಿಯುವಂತೆ ಮಾಡಿದೆ. ಆದರೆ ಇವತ್ತು ನಮ್ಮ PU ಶಾಲೆಯಲ್ಲಿ ಇರತಕ್ಕಂಥ ಹಿರಿಯ ವಿದ್ಯಾರ್ಥಿಗಳು ನಾನು ಏನೇ ಹೇಳಿದರು ನಮಗೆ ವಿದ್ಯೆ ಕಲಿಸಿದ ಶಾಲೆ ವಿದ್ಯೆ ಕಲಿಸಿದ ಗುರುಗಳು ಅವರನ್ನು ನಾನು ಉಳಿಸಿಕೊಳ್ತೀನಿ ಅಂತ ಮಾತನ್ನು ಅವರು ಇವತ್ತು ನಿರೂಪಿಸಿದ್ದಾರೆ. ಹಾಗಾಗಿ ಅವರ ಮಾತನ್ನು ಇವರಿಗೂ ಕೋರಿಕೆಯನ್ನು ನಾನು ಕೊಡ್ತಾ ಇದ್ದೇನೆ. ಕೊಟ್ಟು ಮಾತ್ರ ಆತ್ಮಂತ ನಾನು ಭಾವಿಸಿಕೊಂಡು ಇವತ್ತು ಕೋರಿಕೆಯನ್ನು ಕೊಡ್ತಾ ಇದ್ದೇನೆ. ಜೊತೆಗೆ ನಮ್ಮ ಶಾಲೆಯಲ್ಲಿ ಹಿಂದೆ ಬಹಳಷ್ಟು ಅನಾಹುತಗಳು ಪರಿಹಾರ ಆಗ್ತಾ ಇದೆ. ಶಾಲೆ ಜೀವಿತಗಾರರು ಮಕ್ಕಳಾಗಿ ಉತ್ತಮ ಫಲಿತಾಂಶವನ್ನು ಪಡೆಯುವ ನಾವು ಸತತ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಹಾಗೆ ನಮ್ಮ ಪೋಷಕರು ನಮ್ಮ ಮಕ್ಕಳನ್ನು ಸರಿಯಾದ ಸಮಯಕ್ಕೆ ಗೈರು ಹಾಕುವುದಕ್ಕೆ ಶಾಲೆಗಳು ಮಾತ್ರ ಮರಿಬಾರದು. ಯಾಕಂದರೆ ನಮ್ಮ ವಿದ್ಯಾರ್ಥಿಗಳು ಶಿಕ್ಷಕರು ಮತ್ತು ಪೋಷಕರು 3 ಜನ ಸೇರಿದರೆ ಮಾತ್ರ
ಹೇಳ್ಕೊಡ್ಲಿಕ್ಕೆ ಅವ್ರು ಕರ್ಕೊಳ್ಳಿಕ್ಕೆ ಎಲ್ಲದಕ್ಕೂ ಅನುಕೂಲ ಆಗ್ತದೆ. 3 ಜನನು ಇಲ್ಲೇ ಇದೆ. ಹಾಗಾಗಿ ಇಂದಿನ ಈ ಒಂದು ಸಮಾರಂಭಕ್ಕೆ ಯಾವ ರೀತಿಯಲ್ಲಿ ಎಲ್ಲರೂ ಸಹಕರಿಸಿದರೆ ಎಲ್ಲರಿಗೂ ನಾನು ಪುನಃ ತಿಳಿಸ್ತೇನೆ. ಈ ಒಂದು ಕಾರ್ಯಕ್ರಮ ನೀಡಲಿಕ್ಕೆ ಈ ಸರ್ಕಾರಿ ಮಾದರಿ ಶಾಲೆಯ ಆವರಣ ನಮಗೆ ಬೇಕಾಗಿತ್ತು. ಈ ಒಂದು ಸ್ಥಳಾವಕಾಶವನ್ನು ನಾವು ಕೈಗೊಂಡಾಗ ನಮ್ಮ CRP ಸರ್ ವೆಂಕಟೇಶ್ ಅವರು ಆತ್ಮಪೂರ್ವಕವಾಗಿ ಒಪ್ಪಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಸ್ಥಳಾವಕಾಶ ಹಾಗೆಯೇ ಹಳೆಯ ವಿದ್ಯಾರ್ಥಿಗಳು ನಮ್ಮ ಹಿರಿಯ ವಿದ್ಯಾರ್ಥಿಗಳು ಕೂಡ ನಮ್ಮ ಶಾಲೆಗಳಿಗೆ ಅನೇಕ ರೀತಿಯ ಕೆಲಸಗಳನ್ನು ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೂ ಇಷ್ಟಪಡ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಾನು ಸಹಾಯ ಸಹಕಾರವನ್ನು ಎಲ್ಲರಿಗೂ ವಂದಿಸುತ್ತಾ ನನಗೆರಡು ಮಾತಾಡಲಿಕ್ಕೆ ಅವಕಾಶ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜಯ ಕರ್ನಾಟಕ. ಹಾಗೆ ಈ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿದಂಥ ನಮ್ಮ 94-95 ಬ್ಯಾಚ್ನ ಎಲ್ಲ ಗೆಳೆಯರಿಗೂ ನನ್ನ ವಂದನೆಗಳು. ಅವರ ಸಹಾಯವನ್ನು ಇಲ್ಲಿ ಏನು ಮಾಡೋಕ್ಕಾಗಲ್ಲ. ಪ್ರತಿಯೊಬ್ಬರು ಅವರ ಕೈಯಾದಷ್ಟು ಎಷ್ಟಾಗುತ್ತೋ ಅಷ್ಟು ಹಾಕಿದ್ದಾರೆ. ಆ ಒಂದು ಏನು ಹಾಕಿರೋ ಹಣನ ಅಲ್ಲಿಂದ ಇಲ್ಲಿವರೆಗೂ ನಾನು ಮಾಡಕ್ಕೆ ಸಾಧ್ಯ ಆಯಿತು. ನಾನಲ್ಲ, ನಾವು ಮಾಡಕ್ಕೆ ಸಾಧ್ಯ ಆಯಿತು. ಅದಕ್ಕೆ ಎಲ್ಲರಿಗೂ, ಎಲ್ಲ ಸ್ನೇಹಿತರಿಗೂ, ಎಷ್ಟು ಹೇಳೋದು ಎಲ್ಲ ಸ್ನೇಹಿತರಿಗೂ ಮತ್ತೊಮ್ಮೆ ವಂದನೆಗಳು. ಈಗ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.